ಈ ದಿನ ಭಾಳ ವಿಶೇಷವಾಗಿ ಈ ರಾಜ್ಯದ ಜನತೆಗೆ ನಾನು ಈ ಮಾಧ್ಯಮದ ಮುಖಾಂತರ ಭಾಳ ಗಂಭೀರವಾದಂಥ ವಿಚಾರವನ್ನು ನಾನು ತರಲಿಕ್ಕೆ ಇಚ್ಛೆ ಪಡ್ತೀನಿ. ಆ್ಯಕ್ಚುಲಿ ರಾತ್ರಿ ನಾನು ಬೆಳಗ್ಗೆ ಪ್ರೆಸ್ ಮೀಟ್ ಕರೆದು ನಾನು ಮಾಧ್ಯಮದ ಮುಂದೆ ಬಂದು ಸವಿಸ್ತಾರವಾಗಿ ನಾನು ಕೆಲವು ವಿಚಾರಗಳನ್ನು ಹಂಚ್ಕೊಳ್ತೀನಿ ಅಂತ ಹೇಳಿದ್ದೆ. ಯಾವ ವಿಚಾರವಾಗಿ ಅಂತಂದರೆ, ಈಕೆ ಹೆಸರು ಜ್ಯೋತಿ ಅಂತೇಳಿ, ಈಕೆ ಹೊಳೆನರಸೀಪುರ ಪಟ್ಟಣದಲ್ಲಿ ವಾಸವಾಗಿದ್ದಾಳೆ ಅಂತ ಈಗ ತಾನೇ ನಮಗೆ ಗೊತ್ತಾಗಿದೆ. ಇಲ್ಲಿ ಭಾಳ ಪ್ರಮುಖವಾದ ಅಂಶ ಏನಂತಂದರೆ, ಪ್ರತಿಯೊಂದು ಮಾಧ್ಯಮದಲ್ಲೂ ಕೂಡ ಒಂದೊಂದು ರೀತಿಯಲ್ಲಿ ಟೈಟ್ಲನ್ನು ಕೊಡ್ತಾ ಇದ್ದಾರೆ. ಇವತ್ತು ದೇವರಾಜೇಗೌಡರ ಕಾಮಲೀಲೆ, ದೇವರಾಜೇಗೌಡರ ಕಾಮಕ್ರೀಡೆ, ಏನು ಬೇಕಾದ ಅವರಿಗೆ ಬೇಕಾದ ರೀತಿಯಲ್ಲಿ ಕೆಲವು ಟೈಟಲನ್ನು ಕೊಟ್ಕೊಂಡು ಈ ಒಂದು ಸ್ಟೋರಿಯನ್ನು ಬಿತ್ತರ ಮಾಡ್ತಿದ್ದಾರೆ. ಇಲ್ಲಿ ಯಾಕೆ ಈ ವಿಚಾರ ಬರ್ತು ಅಂತಂದರೆ, ನನ್ನ ಹೋರಾಟ ಸಮಾಜದ ಪರವಾಗಿ, ನೊಂದವರ ಪರವಾಗಿ, ಶೋಷಿತರ ಪರವಾಗಿ ಮತ್ತು ಈ ಗೂಂಡಾ ರಾಜಕೀಯ, ದೌರ್ಜನ್ಯ, ಈ ಗೂಂಡಾಗಿರಿಯ ವಿರುದ್ಧವಾಗಿ ನಾನು ಹೋರಾಟ ಮಾಡ್ತೀನಿ. ನೀವೆಲ್ಲ ನೋಡಿದ್ದೀರಲ್ಲಿ. ಈಗಾಗಲೇ ಪ್ರಜ್ವಲ್ ರೇವಣ್ಣನವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೆನ್ ಡ್ರೈವ್ಗೆ, ಅದರಲ್ಲೂ ವಿಶೇಷವಾಗಿ ಆ ಪೆನ್ ಡ್ರೈವ್ನ ಯಾರು ಹಂಚಿಕೆ ಮಾಡಿರೋ ಅನ್ನೋ ವಿಚಾರವನ್ನು ನಾನು ಬಿಗಿಯಾಗಿ ನಾನು ಪಟ್ಟಿಡಿದು ಕುಳಿತಿರೋದ್ರಿಂದ ಇವತ್ತು ಆ ಕೇಸಿಗೆ ಒಂದು ತಿರುವು ಕಂಡಿದೆ. ಇಲ್ಲಿ ಕಾರಣ ಏನು ಅಂದರೆ, ಇದುವರೆಗೂ ಕೂಡ ಅಂದರೆ ಪ್ರಜ್ವಲ್ ರೇವಣ್ಣನ ಪ್ರಕರಣಕ್ಕಿಂತಲೂ ಮೊದಲು ಆದಂಥ FIR ಇದುವರೆಗೂ ಕೂಡ ಸರ್ಕಾರ SITಗೆ ವರ್ಗಾವಣೆಯನ್ನು ಮಾಡುತ್ತಿಲ್ಲ. ನಾನು ಹಲವಾರು ಮಾಧ್ಯಮದಲ್ಲಿ ಕುಳಿತು ಹೋರಾಟವನ್ನು ಮಾಡಿ ನಾನು ಹೈಕೋರ್ಟಲ್ಲಿ ಕೇಸ್ ಹಾಕ್ತೀನಿ, SIT ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತೀನಿ ಅಂತ ಹೇಳಿದ ನಂತರ ಸರ್ಕಾರ ಇವತ್ತು ಎಚ್ಚೆತ್ಕೊಂಡು ಇವತ್ತು ಆ ಒಂದು ಪ್ರಕರಣವನ್ನು ಇವತ್ತು SITಗೆ ತೆಗೆದುಕೊಂಡಿದೆ. ಅಲ್ಲಿ ಆ ಕೇಸಿನಲ್ಲಿ ದೇವರಾಜೇಗೌಡರನ್ನ ಆರೋಪಿ ಮಾಡಬೇಕಂತೇಳಿ ಇಡೀ ಸರ್ಕಾರದ ಸಂಪುಟ ಸಚಿವರು ಸಮೇತವಾಗಿ ಇಡೀ ಸರ್ಕಾರದ ಒಂದು ಸಿಸ್ಟಮ್ ಇವತ್ತು ನನ್ನ ಪರವಾಗಿ, ನನ್ನ ವಿರುದ್ಧವಾಗಿ ನಿಂತಿದೆ. ಅಲ್ಲಿ ಇದಕ್ಕೆ ಕೌಂಟರ್ ಆಗಿ ನಾನೊಬ್ಬ ನಿರ್ದೋಷಿ, ನಾನಲ್ಲಿ ಯಾರು ಅಪರಾಧಿಗಳು, ಯಾರು ಆರೋಪಿಗಳು ಅಂತೇಳಿ ಸಂಪೂರ್ಣವಾಗಿ ಸುದೀರ್ಘವಾಗಿ ಎಳೆಯಾಗಿ ಈ ಮಾಧ್ಯಮದಲ್ಲಿ ಕೊಟ್ಟಿದ್ದೀನಿ ನಾನಲ್ಲಿ. ಕಾರಣ ಯಾಕೆ ಅಂತಂದರೆ, ಈ ಪೆನ್ ಡ್ರೈವ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರೋದು ಯಾರು ಅಂತೇಳಿ ಈ ಜಗತ್ತಿಗೆ ಗೊತ್ತಾಗಿದೆ. ಇಲ್ಲಿ ಇದರಲ್ಲಿ ಸರ್ಕಾರದ ಪಾತ್ರ ಎಂದು ಗೊತ್ತಾಗಿದೆ. ಇಲ್ಲಿ ಸರ್ಕಾರದ ಪ್ರಮುಖ ನಾಯಕರ ಪಾತ್ರ ಅಂತ ಎಲ್ಲ ಜಗತ್ತಿಗೆ ಗೊತ್ತಾಗಿದೆ. ಇಲ್ಲಿ ಭಾಳ ಪ್ರಮುಖವಾದ ಅಂಶ ಏನು ಅಂತಂದರೆ, ನನ್ನ ಮೇಲೆ ಒಂದು ಅತ್ಯಾಚಾರ ಪ್ರಯತ್ನ ಆರೋಪವನ್ನು ಮಾಡಿ ಬಂದು ಸಂತ್ರಸ್ತ ಮಹಿಳೆ ಅಂತ ಏನು ಬಂದು ಕುಳಿತಿದ್ದಾಳೆ. ನಮಗೆಲ್ಲ ಗೊತ್ತಿರಲಿ, ಆಕೆ ಸಂತ್ರಸ್ತ ಮಹಿಳೆ ಅಲ್ಲ. ಅವಳು ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಮತ್ತು ಬ್ಲ್ಯಾಕ್ ಮೇಲ್ ಪ್ರಕರಣದಲ್ಲಿ A1 ಆರೋಪಿ ಮತ್ತು ಅವಳ ಗಂಡ ಧರ್ಮೇಂದ್ರ ಅಂತ ಹೇಳ್ಕೊಂಡಿದ್ದಾನಲ್ಲ, ಅವನು ಅದೇ ಪ್ರಕರಣದಲ್ಲಿ A2 ಆರೋಪಿ. ಇವರು ನನ್ನ ಕಚೇರಿಗೆ, ನಾನು ಬೆಂಗಳೂರಿನಲ್ಲಿದ್ದಾಗ ನಾವು ಹೊಳೆನರಸೀಪುರದಲ್ಲಿ ನನ್ನ ಕಚೇರಿಗೆ ನನ್ನ ಸಿಬ್ಬಂದಿ ಹತ್ರ ಬಂದು, ಪ್ರಜ್ವಲ್ ರೇವಣ್ಣವರು ನಮ್ಮ ಜಮೀನಿಗೆ ಖಾತೆ ಮಾಡಿಕೊಡೋ ವಿಚಾರದಲ್ಲಿ ಅಬ್ಜೆಕ್ಷನ್ ಮಾಡ್ತಿದ್ರೆ ಮಾಡ್ಕೊಡ್ತಾ ಇಲ್ಲ ಅಂತೇಳಿ ಕೆಲವು ತಿಂಗಳುಗಳ ಹಿಂದೆ ಬಂದು ನಮ್ಮ ಕಚೇರಿಯಲ್ಲಿ ನಂಬರ್ನ ತೊಗೊಳ್ತಾರೆ, ಮಾತನಾಡ್ತಾರೆ. ಅಲ್ಲಿ ಮಾತನಾಡ್ಕೊಂಡು ನಮ್ಮ ಅಸಿಸ್ಟೆಂಟ್ ಹತ್ರ ನನ್ನ ನಂಬರ್ ತೊಗೊಂಡಲ್ಲಿ ವಾಟ್ಸಪ್ಗೆ ಡಾಕ್ಯುಮೆಂಟ್ಸ್ ಕಳಿಸ್ಬೇಕು ಅಂತೇಳಿ ನನ್ನ ನಂಬರ್ ಪಡ್ಕೊಂಡು ಕೆಲವು ವಿಚಾರಗಳನ್ನು ನನ್ನ ಜೊತೆ ಮಾತನಾಡ್ತಾರೆ. ಅಲ್ಲಿ ಅದು ಒಂದೊಂದೇ ಆಡಿಯೋನ ರಿಲೀಸ್ ಮಾಡ್ತೀನಿ ನಾನೀಗ. ಅಲ್ಲಿ ಈಕೆ AC ಕಚೇರಿಯಲ್ಲಿ ನನಗೆ ಕೆಲಸ ಆಗಿಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಸುಮಾರು 8-10 ಬಾರಿ ನನಗೆ ಕಾಲ್ ಮಾಡ್ತಾಳೆ ಅವಳಲ್ಲಿ. ಆಗ ನಾನು ಹೇಳಿದ ಹೋಗಮ್ಮ ಅಂದ ಕೂಡ, ಇವಳು ಗುರಿ ಏನು ಅಂತಂದರೆ ಅಲ್ಲಿ AC ಆಫೀಸಲ್ಲಿ ಕೆಲಸ ಮಾಡಬೇಕನ್ನೋ ಉದ್ದೇಶ ಅಲ್ಲ, ನನ್ನನ್ನು ನೇರವಾಗಿ ಭೇಟಿ ಮಾಡಬೇಕು ಅನ್ನೋದೇ ಅವಳ ಉದ್ದೇಶ ಇರ್ತದೆ. ಅಲ್ಲಿ ಹಲವಾರು ಬಾರಿ ನಾನು ಹೇಳಿದ್ರು ಕೂಡ ಅವಳು AC ಕಚೇರಿಗೆ ಹೋಗ್ತಾಳೆ ಬರ್ತಾಳೆ. ಇದು ಇವಳು ಉದ್ದೇಶ ಏನು ಅಂತಂದರೆ, ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು, ನನ್ನ ಟ್ರ್ಯಾಪ್ ಮಾಡಬೇಕು, ನನ್ನ ಸಿಗಾಕ್ಸ್ಬೇಕು. ಇವಳದು ಸುಮಾರು 5-6 ತಿಂಗಳಿಂದ ನನ್ನ ಕಚೇರಿಗೆ ಬರೋದು ಹೋಗೋದು, ನನ್ನ ಚಲನವಲನಗಳು ಅಬ್ಸರ್ವ್ ಮಾಡೋದು ಇದೆ. ಇವಳ ಗ್ಯಾಂಗಿನ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ ಅಂತೇಳಿ ಈಗಾಗಲೇ ಗೊತ್ತಾಗಿದ್ರೆ ಅದನ್ನು ನಾನು ಬಹಿರಂಗಪಡಿಸ್ತೀನಿ. ನಾನಿಲ್ಲಿ ಈಕೆ AC ಕಚೇರಿಗೆ ಬಂದು ಅವಳ ಕೆಲಸವನ್ನು ಯಾವ ಮಾಡಿಕೊಡ್ಲಿ ಅಂತ ನಾನೇ ಖುದ್ದಾಬಂದು ಮಾಡಿ ಹೇಳ್ತೀನಿ ಬಿಡಮ್ಮ ಅಂತ ಹೇಳಿದ ನಂತರ ಅಲ್ಲಿ ನಾನು ಬಂದು ಕಚೇರಿಗೆ ಬಂದು ಸಣ್ಣ ಕೆಲಸ ಅದು, ಸರ್ ನೀವು ಯಾಕೆ ಬರೋಕ್ಕೆ ಹೋದೆ, ನಾವಲ್ಲಿ ನಾನು ಮಾಡಿಕೊಡು ಅಂತ ಹೇಳಿದ ಸಿಬ್ಬಂದಿಗಳು ವಿತಿನ್ ಸೆಕೆಂಡಲ್ಲಿ ಕೆಲಸವನ್ನು ಮಾಡಿಕೊಟ್ರು. ಆಗ ಏನು ಹೇಳಿದ್ರು ಅಂತಂದರೆ, ಸರ್ ಈಕೆ ಬಂದೇ ಇಲ್ಲ ನಮ್ಮ ಕಚೇರಿಗೆ ಅಂತ. ನನಗೆ ಆಗ ಅನುಮಾನ ಪ್ರಾರಂಭ ಆಯಿತು. ಅಲ್ಲಿ ತದನಂತರ ಕೆಲಸ ಮುಗಿಸಿ ಹೊರಗೆ ಮೆಟ್ಲಿದ್ದು ಕೆಳಗೆ ಬರ್ಬೇಕಾದ್ರೆ ನನ್ನ ಹತ್ರ ಸೆಲ್ಫಿ ತೊಗೊಳಕ್ಕೆ ಬಂದಳು. ಅವಳಲ್ಲಿ ಸೆಲ್ಫಿ ತೊಗೊಳಕ್ಕೆ ಬಂದಾಗ ನಮ್ಮ ಗನ್ಮ್ಯಾನು ಮತ್ತು ನನ್ನ ಆಪ್ತ ಸಹಾಯಕರು ಮತ್ತು ಡ್ರೈವರ್ಗಳೆಲ್ಲರಲ್ಲಿ ಸೆಲ್ಫಿ ಬೇಕಾಗಿಲ್ಲ ಲೇಡೀಸ್ ಜೊತೆ, ನೀವು ಫೋಟೋ ತೊಗೊಳ್ಳಿ ಅಂತ ಎಮ್ಮಂಗೆ ಅವಳು ಫೋಟೋ ಹಿಡಿದು ಮೊಬೈಲ್ನಾಗ ಇಸ್ಕೊಂಡು ಆತನ ಗಂಡ ಅಂತ ಹೇಳ್ಕೊಂಡು, ಧರ್ಮೇಂದ್ರ ಅಂತ ಹೇಳ್ಕೊಂಡಲ್ಲ, ಆತನ ಗಂಡ ಫೋಟೋವನ್ನು ತೆಗಿತಾನೆ. ಆದರೆ ಗಂಡ ಅಲ್ಲ ಅವನಲ್ಲಿ, ಆಕೆಗೆ ಇರುವಂಥ ಅನೈತಿಕ ಸಂಬಂಧ ಇಟ್ಕೊಂಡಿರುವಂಥ ಒಬ್ಬ ವ್ಯಕ್ತಿ. ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ, ಆಕೆ ದೂರಿನಲ್ಲಿ ಒಂದು ಕಂಪ್ಲೇಂಟನ್ನು ಬರೆದಿದ್ದಾಳೆ. ಅಲ್ಲಿ
ಏನಂತ ಬರೆದಿದ್ದಾಳೆ? ಸಂತ್ರಸ್ತ ಮಹಿಳೆ ನನಗೆ ಲೈಂಗಿಕ ಕಿರುಕುಳ ಕೊಟ್ಟರು ಅಂತೇಳಿ. ಕಾರಣ ಮುಂದಕ್ಕೆ ಬರ್ತೀನಿ ನಾನಲ್ಲಿ. ಇದಾದ ನಂತರ ನನಗೆ 9ನೇ ತಾರೀಕು ಫೆಬ್ರವರಿ 9ನೇ ತಾರೀಕು ನನಗೆ ರಾತ್ರಿ 11:35ಕ್ಕೆ ಒಂದು ವಿಡಿಯೋ ಕಾಲ್ ಮಾಡ್ತಾಳೆ ಇವಳಲ್ಲಿ. ಇದು ರಾಜ್ಯದ ಜನತೆಯನ್ನು ಭಾಳ ವಿಶೇಷ ಗಮನಿಸಬೇಕಾದಂಥ ವಿಚಾರ. ಆಕೆ ಏನು ಹೇಳಿದಾಳೆ? ನಾನು ಪದೇ ಅವಳಿಗೆ ಫೋನ್ ಮಾಡ್ತಾ ಇದ್ದೆ, ಪದೇ ವಿಡಿಯೋ ಕಾಲ್ ಮಾಡ್ತಾ ಇದ್ದೆ, ಪದೇ ವಿಡಿಯೋ ಕಾಲ್ ಮಾಡಿ ಅವಳು ಬಟ್ಟೆ ಬಿಚ್ಚು ಅಂತ ಹೇಳ್ತಿದ್ದಾಳಲ್ಲ. ನಾನು ನನ್ನ ಫೋನನ್ನು ಇವತ್ತು ನಾಗರಿಕರ ಮುಂದೆ ಇಡ್ತೀನಿ. ನನ್ನ ಮೊಬೈಲಿಂದ ಅವಳಿಗೆ ಔಟ್ ಗೋಯಿಂಗ್ ಕಾಲ್, ವಾಟ್ಸಪ್ ಕಾಲ್ ಹೋಗಿದೆಯಾ ಚೆಕ್ ಮಾಡಲಿ, ಅದು ರೆಗ್ಯುಲರ್ ಕಾಲ್ ನನ್ನಿಂದ ಹೋಗಿದೆಯಾ ಅಂತ ಚೆಕ್ ಮಾಡಲಿ ಇಲ್ಲಿ. ಈಗ ನಾನು ಅದನ್ನು ಬಿಡುಗಡೆ ಮಾಡ್ತೀನಿ. ನಾನಿಲ್ಲಿ ಆಕೆ ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡಿ ಅಲ್ಲಿ ನನಗೆ ಆಯ್ ಅಂತ ಕೈಯಿಂಗ್ ಅಂತೇಳಿ ಅಲ್ಲಿ ನನಗೆ ಕೋಪ ಬರ್ತದಲ್ಲಿ. ಇಷ್ಟೊತ್ತಿನ ರಾತ್ರಿಯಲ್ಲಿ ಫೋನ್ ಮಾಡಿ ಹೆಣ್ಣುಮಗಳು ನನಗೆ ಆಯ್ ಅಂತಿದ್ದಾಳ ಅಂತೇಳಿ. ಆಗ ನಾನು ಫೋನ್ ಬೈದು ಕಟ್ ಮಾಡ್ತೀನಿ, ಅಲ್ಲಿ ಕಟ್ ಆಗ್ತದಲ್ಲಿ. ತದನಂತರ ಆ ಸಂದರ್ಭದಲ್ಲಿ ಒಂದು ಘಟನೆ ಆಗ್ತದಲ್ಲಿ ಆ ಫೋನ್ನಲ್ಲಿ ಆಯ್ ಅಂತ ಕೈ ಅಂದಾಗ ಅಲ್ಲಿ ವಿತಿನ್ ಸೆಕೆಂಡಲ್ಲಿ ಹಿಂಬದಿ ಕ್ಯಾಮ್ರಾ ಆನ್ ಮಾಡ್ತಾಳೆ. ಅಲ್ಲಿ ಹಿಂಬದಿ ಕ್ಯಾಮ್ರಾ ಆನ್ ಮಾಡಿದಾಗ ಇಬ್ಬರು ಹೆಣ್ಣು ಮಕ್ಕಳು ಅಂತಂದರೆ ಒಂದು 22-23 ವರ್ಷದ ಭಾಳ ಸುಂದರವಾಗಿರೋಂಥ ಇಬ್ಬರು ಹೆಣ್ಣು ಮಕ್ಕಳು. ಒಂದು ಹೆಣ್ಣು ಮಗು ಬ್ಲೂ ಕಲರ್ ಲೆಗ್ಗಿನ್ಸ್ ಹಾಕಿರ್ತಾಳೆ, ರೆಡ್ ಟಿ ಶರ್ಟ್ ಹಾಕಿರ್ತಾಳೆ, ಅವಳಲ್ಲಿ ಭಾಳ ಸುಂದರವಾಗಿರ್ತಾಳೆ. ಅಲ್ಲಿ ಇನ್ನೊಂದು ಹೆಣ್ಣು ಹುಡುಗಿ ಜೀನ್ಸ್ ಸ್ಕರ್ಟ್ ಹಾಕಿರ್ತಾಳೆ, ಕ್ರೀಮ್ ಕಲರು ಟಿ ಶರ್ಟ್ ಹಾಕಿರ್ತಾಳೆ. ಅಲ್ಲಿ ಇನ್ನೊಬ್ಳು ಹುಡುಗಿ. ಇಬ್ಬರು ಹೆಣ್ಣು ಮಕ್ಕಳು ಬಟ್ಟೆಯನ್ನು ರಿಮೂವ್ ಮಾಡ್ತಾ ಇರ್ತಾರೆ. ಅಲ್ಲಿ ನಾನು ಕಟ್ ಮಾಡ್ತೀನಿ ಫೋನಲ್ಲಿ. ಎಗೇನ್ ಮತ್ತೆ ಕಾಲ್ ಮಾಡಿದಾಗ ಆ ಹೆಣ್ಣು ಮಕ್ಕಳು ಒಂದು ಚೂರು ಬಟ್ಟೆಯೆಲ್ಲ ಮೈ ಮೇಲೆ ಬೆತ್ತಲೆಯಾಗಿ ಇರ್ತಾರೆ. ಅವರ ಗುಪ್ತಾಂಗವನ್ನು ಕೂಡ ಶೋ ಮಾಡೋವಂಥ ಒಂದು ಕೆಲಸಕ್ಕೆ ಕೈ ಹಾಕ್ತಾರೆ ಅವರಲ್ಲಿ. ಆಗ ನನಗೆ ಏನು ಡೌಟ್ ಬರ್ತಾರೆ ಅಂತಂದರೆ, ಆ ಹೆಣ್ಣು ಮಕ್ಕಳ ಹಿಂದೆ ಇಬ್ಬರು ಗಂಡಸರು ಓಡಾಡೋದು ಕಾಣ್ತಾ ಇರ್ತದಲ್ಲಿ. ನಾನು ಅದನ್ನು ಅಬ್ಸರ್ವ್ ಮಾಡ್ತೀನಿ. ನಾನಲ್ಲಿ ಇವತ್ತು ವಿಡಿಯೋ ರಿಲೀಸ್ ಮಾಡಿರೋದ್ರಲ್ಲಿ ನಾನು ಮೇಲೆ ನೋಡ್ತಾರಂಥ ಒಂದು ಪಿಕ್ಚರ್ನ ಬಿಟ್ಟಿದ್ದಾರೆ ಅವರಲ್ಲಿ, ಆದರೆ ಕೆಳಗಡೆ ಯಾರಿದ್ದಾರೆ ಅಂತ ಬಿಟ್ಟಿಲ್ಲ. ಅಲ್ಲಿ ನಾನು ಭಾಳ ಪ್ರಮುಖವಾದ ಅಂಶ ಏನಂತಂದರೆ, ಫೋನನ್ನಾಗ ನಾನು ಬ್ಲಾಕ್ ಮಾಡ್ತೀನಿ, ವಿಡಿಯೋ ಕಾಲ್ ಬ್ಲಾಕ್ ಮಾಡ್ತೀನಿ, ಬ್ಲಾಕ್ ಲಿಸ್ಟ್ಗೆ ಹಾಕಿ ಆಫ್ ಮಾಡ್ತೀನಿ. ಅಲ್ಲಿ ಮತ್ತೆ ಮಾರನೇ ಬೆಳಿಗ್ಗೆ ನನಗೆ ಕಾಲ್ ಮಾಡ್ತಾಳೆ ಅವಳಲ್ಲಿ, ಮಾಮೂಲಿ ಕಾಲಲ್ಲಿ ನನ್ನ ವೈಯಕ್ತಿಕ ಅಂಗಗಳನ್ನು ತೋರಿಸುವಂತಂದು ಹೇಳ್ತಾಳೆ. ಅದನ್ನೆಲ್ಲನೂ ಕೂಡ ಈಗಾಗಲೇ ತನಿಖಾಧಿಕಾರಿ ಕೊಟ್ಟಿದ್ದೀನಿ ನಾವಲ್ಲಿ. ಅದಾದಮೇಲೆ ಅವಳದು ಆ ನಂಬರ್ ಕೂಡ ಬ್ಲಾಕ್ ಲಿಸ್ಟ್ಗೆ ಹಾಕ್ತೀನಿ ನಾನಲ್ಲಿ. ಕಾರಣ ಯಾಕೆ ಅಂತಂದರೆ, ಯಾವ ವಿಡಿಯೋ ಕಾಲ್ ಮಾಡಿದ್ಲೋ ಆ ನಂಬರ್ ಮಾಡಲ್ಲ ಅವಳಲ್ಲಿ. ಬೆಳಗ್ಗೆ ಎದ್ದು ಬೇರೆ ಇನ್ನೊಂದು ನಂಬರಿಂದ ಮಾಡ್ತಾಳೆ. ಅಲ್ಲಿ ಆ ನಂಬರ್ ಮಾಡಿದಾಗ ಆ ನಂಬರ್ ಬ್ಲಾಕ್ ಲಿಸ್ಟ್ಗೆ ಹಾಕ್ತೀನಿ. ಆವತ್ತಿಂದ ಇವತ್ತರೆಗೂ ಅವಳು ನಮ್ಮ ಸಂಪರ್ಕ ಇಲ್ಲ. ಮತ್ತು ಹಾಸನಕ್ಕೆ ಬಂದಂಥ ಸಂದರ್ಭದಲ್ಲಿ ಕೇವಲ ನನ್ನ ಜೊತೆ ಒಂದು 3-4 ನಿಮಿಷ ಮಾತ್ರ ಅವಳು ನನ್ನ ಜೊತೆ ಫೋಟೋ ತೆಗಿಬೇಕಾದ್ರೆ ನನ್ನ ಪಕ್ಕದಲ್ಲಿ ನಿಂತು, ಅದು ಬಿಟ್ಟರೆ ಅವಳಿಗೂ ನಮಗೂ ಯಾವುದೇ ರೀತಿ ದೇಹದ ಸ್ಪರ್ಶ ಸಂಪರ್ಕಗಳಿಲ್ಲ. ಅಲ್ಲಿ ರಾಜ್ಯ ಜನತೆಗೆ ಈಗಾಗಲೇ ಭಾಳ ಅಶ್ಲೀಲವಾದಂಥ ಪದಗಳನ್ನು ಉಪಯೋಗಿಸ್ಕೊಂಡು ಇವರು ಟಿ ವಿಯಲ್ಲಿ ಬಿತ್ತರಾಗ್ತಾ ಇದೆ. ಇಲ್ಲಿ ನಾನು ಆಕೆ ಕಂಪ್ಲೇಂಟ್ನಲ್ಲಿ ಒಂದು ಉಲ್ಲೇಖವನ್ನು ಮಾಡಿದ್ದಾಳೆ. ಅಲ್ಲಿ ಕಾರಿನಲ್ಲಿ ಎಲ್ಲಿ ಬೇಕಲ್ಲೆಲ್ಲ ಕರ್ಕೊಂಡೋರು ಅಂತೇಳಿ. ಅದಕ್ಕೆ ಮುಂಚಿತವಾಗಿ ನಾನು ಭಾಳ ಇಂಪಾರ್ಟೆಂಟ್ ಪಾಯಿಂಟಿಗೆ ಬರ್ತೀನಿ. ನಾನು ಈ ಒಂದು ಘಟನೆ ನಡೀತಲ್ಲ, ಯಾಕೆ ಇವಳು ಯಾರು ಇರ್ಬೋದು ಅಂತೇಳಿ ನನ್ನ ಆಫೀಸ್ CC ಕ್ಯಾಮ್ರಾವನ್ನು ಚೆಕ್ ಮಾಡಿಸಿದಾಗ ನನ್ನ ಅಸಿಸ್ಟೆಂಟ್ ಚೆಕ್ ಮಾಡಿದಾಗ ಬೀರು ಕೆಳಗಡೆ ಒಂದು ವಸ್ತು ಇರ್ತದೆ. ಇಲ್ಲಿ ಆ ವಸ್ತು ಅಂತ ಅಂದರೆ ಒಂದು ಕುಡಿಕೆ ಮಡಿಕೆ, ಅದಕ್ಕೊಂದು ಮಂತ್ರವಾದಿ ಮಾಡಿರೋಂಥ ತಾಯ್ತಗಳು ಎಲ್ಲ ಇರ್ತಾವಲ್ಲಿ, ವಾಮಾಚಾರ ಮಾಡಿರೋಂಥ ಒಂದು ವಸ್ತು ಸಿಗ್ತದೆ. ಇಲ್ಲಿ ಅದನ್ನು ನಾವು ಯಾರು ತಂದಿಟ್ಟು ಅಂತ CC ಕ್ಯಾಮ್ರಾವನ್ನು ಚೆಕ್ ಮಾಡಿ ನೋಡಿದಾಗ ಈಕೆ ಕಚೇರಿಗೆ ಬಂದು ನಮ್ಮ ಕಚೇರಿಯಲ್ಲಿ ಇಟ್ಟಿರುವಂಥ ವಿಚಾರಗಳು ನಮ್ಮ ಬೆಳಕಿಗೆ ಬರ್ತದೆ. ಅಲ್ಲಿ ಇದಾದ ನಂತರ ಅವಳು 26/12/2023 ನಾನು ನನ್ನ ಕಚೇರಿಯಲ್ಲಿ ಕೆಲವು ಸಿಬ್ಬಂದಿಗಳನ್ನ ಕರೆದು, ನನ್ನ ಕಾರ್ಯಕರ್ತ ಕರೆದು ನಾವು ಮೀಟಿಂಗ್ ಮಾಡಬೇಕಾರಲ್ಲಿ ಇವಳು ಬಂದು ದೇವಸ್ಥಾನಕ್ಕೆ ಹೋಗಿದ್ದೆ ಅಂತೇಳಿ ಒಂದು ಪ್ರಸಾದ ಅಂತೇಳಿ ಕುಂಕುಮ ತಂದು ಹಣೆಗೆ ಇಡ್ತಾಳೆ. ಅಲ್ಲಿ ಕೈ ಕೊಡಲ್ಲ ಅವಳಲ್ಲಿ, ಅವಳೇ ವಾಲಂಟ್ರಿ ಬಂದು ನನಗೆ ಹಣೆಗೆ ಇಡ್ತಾಳೆ. ಅಲ್ಲಿ ಆಫೀಸ್ ರೂಮಿಗೆ ಬಂದು. ಯಾಕೆಂದರೆ ನಾವು ಕೇಳ್ತೀವಲ್ಲಿ, ಏನಮ್ಮ ಎಲ್ಲೋಗಿದ್ದು ಇಷ್ಟೆಲ್ಲ ಡ್ರೆಸ್ಸ ಬಂದಿದೆ ಅಂತ ಅಂದಾಗ, ಗಂಡ ಅಂತೇಳಿ ಇಬ್ಬರಿಗೆ 2 ಹೆಣ್ಮಕ್ಳು ಇರ್ತಾವಲ್ಲಿ, ಅವರೆಲ್ಲ ಕರ್ಕೊಬತ್ತಾಳೆ. ಅಲ್ಲಿ ಏನೋ ಕಾರ್ಯಕರ್ತರು ಬಂದಾರಲ್ಲ ಅಂತೇಳಿ ಭಾವನೆಯಿಂದ ನಾನಲ್ಲಿ ಅವಳಿಗೆ ಹಣೆಗೆ ಇಟ್ಟಾಗ ಅಲ್ಲಿ ನನ್ನಲ್ಲಿ ಬೇರೆ ಥರ ಭಾವನೆಗಳು ಕ್ರಿಯೇಟ್ ಆಗ್ತದಲ್ಲಿ. ನನಗೆ 2-3 ಸೆಕೆಂಡ್ ನನಗೆ ತಲೆ ತಿರುಗಿ ಬರ್ತದಲ್ಲಿ. ನನಗೆ BP ಇರೋದ್ರಿಂದ ನಾನು ಅದನ್ನು ಏನೋ ನನ್ನ ಪ್ರಾಬ್ಲಮ್ಸ್, ನನಗೆ ಹಣೆಗೆ ಪ್ರಸಾದ ಇಟ್ಟ ತಕ್ಷಣ ಅಲ್ಲಿ 1 ಸೆಕೆಂಡ್ ಕೂಡ ಅವಳು ಅಲ್ಲಿ ಉಳಿಯಲ್ಲ. ಅಲ್ಲಿಂದ ಕಾಣೆ ಆಗ್ತಾಳೆ. ಅಲ್ಲಿ ಇದು ಭಾಳ ಗಂಭೀರವಾದಂಥ ವಿಚಾರ. ಇದಾದ ನಂತರ ನಾನು ಒಂದು ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದೆ. ನನಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದೆ. ತದನಂತರ ನನ್ನ ಸೀನಿಯರ್ಗೆ ಅವರು ಕಾಲು ಕೂಡ ಅವರಿಗೆ ಸ್ವಾಧೀನ ಸ್ವಲ್ಪ ಕಷ್ಟ ಆಗ್ತದಲ್ಲಿ, ಅಂದರೆ ನನ್ನ ವಕೀಲರಿಗೂ ಕೂಡ ಅಲ್ಲಿ. ಸೊ ಇದೇನೋ ವಾಮಾಚಾರ ಆಗಿರ್ಬೋದು ಅಂತ ಹೇಳಿ ನಾನು ಹಲವಾರು ಕಡೆ ಪಂಡಿತರನ್ನ, ಜ್ಯೋತಿಷಿಗಳನ್ನ ಕೇಳಿದಾಗಲ್ಲಿ ನಿಮ್ಮ ಮನೆಗೆ ನಿಮ್ಮ ಮೇಲೆ ವಾಮಾಚಾರ ಆಗಿದೆ, ಸ್ತ್ರೀ ವಶೀಕರಣ ವಾಮಾಚಾರವಾಗಿದೆ ಅನ್ನೋ ಒಂದು ವಿಚಾರ ಬರ್ತದೆ. ಅಲ್ಲಿ ಸ್ತ್ರೀ ವ್ಯಾಮೋಹ ವಶೀಕರಣ ವಾಮಾಚಾರ ಅಂತೇಳಿ ನಾನು ಕೆಲವು ಪಂಡಿತರು ಹೇಳಿದ್ರಲ್ಲಿ. ಇದಕ್ಕೆ ಪರಿಹಾರ ಏನು ಬೇಕು ಅಂತ ಕೇಳಿದಾಗ ಅವರು ಎಲ್ಲರೂ
ಶಿವನ ಮೂಲಸ್ಥಾನವಾದಂಥ ಆ ಜಾಗದಲ್ಲಿ ನೀವು ಅಲ್ಲಿ ಒಂದು ಹೋಮವನ್ನು ಮಾಡಿಸ್ಬೇಕು, ನೀವೆಲ್ಲ ಕಳಿಬೇಕಾದಂತ ಅಂದಾಗ ನಾನು ನನ್ನ ಸೀನಿಯರ್ ಇಬ್ಬರು ಕೂಡ ನಾವಲ್ಲಿ ಮಾರ್ಚ್ 7ನೇ ತಾರೀಕು ನಾವಲ್ಲಿ ಇದಕ್ಕೆ ಹೋಗ್ತೀವಿ, ಕಾಶಿಗೆ ಹೋಗ್ತೀವಿ. ನಾವಲ್ಲಿ ಕಾಶಿಗೆ ಹೋಗಿ ನಾವಲ್ಲಿ 4 ದಿವಸಗಳ ಕಾಲ ನಿರಂತರವಾಗಿ ಯಜ್ಞ ಯಾಗಾದಿಗಳನ್ನು ಹೋಮಗಳನ್ನು ಮಾಡಿಸಿ ಪೂಜೆಯನ್ನು ಮುಗಿಸ್ಕೊಂಡು ನಾವಲ್ಲಿ 15ನೇ ತಾರೀಕು 14ನೇ ತಾರೀಕು ನಾನು ರಿಟರ್ನ್ ಹಾಸನಿಗೆ ಬರ್ತೀನಿ. ನಾನಲ್ಲಿ 13ನೇ ತಾರೀಕು ರಿಟರ್ನ್ ಬೆಂಗಳೂರು ಬಂದು 14 ನೈಟು 15ನೇ ತಾರೀಕು ನಾನು ಹಾಸನಿಗೆ ಹೋಗ್ತೀನಿ. ಹಾಸನಿಗೆ ಹೋದಾಗ ನನಗೆ ಒಬ್ಬ ಕರೆ ಮಾಡ್ತಾನೆ ಇಲ್ಲಿ. ಯಾಕೆಂದರೆ ಈ ಗ್ಯಾಂಗಿನ ಒಂದು ಲೀಡ್ರು, ಇದೊಂದು ಹನಿ ಟ್ರಾಪ್ ಗ್ಯಾಂಗ್ ಏನಿದೆ ಇದು ಜ್ಯೋತಿ ಮತ್ತು ಆತನ ಗಂಡ ಅಂತ ಹೇಳ್ಕೊಂಡ್ರೆ ಧರ್ಮೇಂದ್ರ ಮತ್ತು ಇನ್ನೊಬ್ಬ ಬಾಲು ಅಂತೇಳಿ, ಇದು ಈ ಗ್ಯಾಂಗಿಗೆ ಸೂತ್ರಧಾರರಾಗಿ ಒಬ್ಬ ವಕೀಲರು ಕೂಡ ಇದ್ದಾನೆ ಇಲ್ಲಿ. ಇಬ್ಬರು ವಕೀಲರಲ್ಲಿ ಒಬ್ಬ ಆಕ್ಟಿವ್ ಆಗಿದ್ದಾನೆ, ಇನ್ನೊಬ್ಬ ಇನ್ಆಕ್ಟಿವ್ ಆಗಿ ಕೆಲಸ ಮಾಡ್ತಾನೆ. ಎಲ್ಲ ಫ್ರೀ ಪ್ಲ್ಯಾನ್ ಮಾಡೋಂಥದ್ದು. ಇದ್ರ ಹಿಂದೆ ಒಬ್ಬ ಪ್ರಭಾವಿ ರಾಜಕಾರಣಿಯ ಕೈವಾಡ ಇದೆ ಅಲ್ಲಿ. ನನಗೆ ಫೋನ್ ಮಾಡಿ ಅಲ್ಲಿ, ಸರ್ ಏನು ಸರ್ ವಿಡಿಯೋ ಕಾಲ್ ಬಂದುಬಿಟ್ಟಿದ್ದೀರಾ ನೀವು ಅಲ್ಲಿ? ಯಾವ ವಿಡಿಯೋ ಕಾಲಪ್ಪ ಸರ್? ಜ್ಯೋತಿ ಫೋನ್ ಮಾಡಿದ್ಲು ಸರ್. ಯಾವ ಜ್ಯೋತಿ ಸರ್? ಇದು ಗೊತ್ತಲ್ಲ ಸರ್ ನಿಮಗೆ, ಆ ಸ್ಲಮ್ ಅವಳು. ನಾನು ವಿಚಾರಕ್ಕೆ ತಿಳ್ಕೊಂಡಾಗ ಅಲ್ಲಿ ಆಗ ಎಲ್ಲ ಸತ್ಯ ಬಾಯ್ಬಿಡ್ತಾನಲ್ಲಿ. ಆಗಿದ್ದಾಗೋಗ್ಬಿಡ್ಲಿ, ಒಂದು 5 ಕೋಟಿ ರೂಪಾಯಿ ಕೊಟ್ಬಿಡಿ ಸಾತೆ ಹೋಗಲಿ, ಒಂದು ಸೆಟ್ಲ್ಮೆಂಟ್ ಮಾಡಿಬಿಡ್ತೀನಿ. ಅದನ್ನು ಯಾರ ಕೈಗೆ ಹೋಗಿಲ್ಲ ವಿಡಿಯೋ. ನನಗೊಂದು ನಂಬಿಕೆ ಇತ್ತು, ನಾನೇನು ತಪ್ಪು ಮಾಡಿಲ್ಲ. ಅವಳ ಹತ್ರ ಫಿಸಿಕಲ್ಗೆ ಯಾವುದು ಮಾತುಕತೆ ಮಾಡಿಲ್ಲ ಅಲ್ಲಿ. ನನಗೊಳಗೆ ಸಂಪರ್ಕ ಇಲ್ಲ, ಫೋನ್ ಕಮ್ಯುನಿಕೇಷನ್ ಇಲ್ಲ ಅಲ್ಲಿ. ಅವಳು ಏನು ಮಾಡಿದ್ರೆ ನಮಗೇನಾಗ್ತದೆ ಅಂತಂತೇಳಿ ನಾನಲ್ಲಿ ಅದನ್ನು ನಾನು ತಲೆ ಕೆಡ್ಸ್ಕೊಬೇಡ ಬಿಟ್ಬಿಟ್ಟು ಅಲ್ಲಿ ಏನು ಮಾಡ್ತಾರೆ ಮಾಡಲಿ ನೋಡೋಣ ಅಂತ ಅಂದಾಗ ಇವರು ಎಲ್ಲ ಗ್ಯಾಂಗು ನನ್ನಿಂದ ದೂರ ಆಗ್ತಾರೆ ಅಲ್ಲಿ. ಇದಾದಮೇಲೆ ಮತ್ತೆ ಮಂಜುನಾಥ್ ಅನ್ನೋ ವಕೀಲರು ಒಬ್ಬರು ನನಗೆ ಮತ್ತೆ ಕಾಲ್ ಮಾಡ್ತಾರೆ ಅಲ್ಲಿ. ಗೌಡ್ರೆ ಏನಿದು ಇದೆಲ್ಲ ಆಗಿದೆಯಲ್ಲ ನಿಂದಲ್ಲಿ, ಅದೇನೋ ಬಗೆಹರಿಸ್ಕೋಬಾರ್ದು, ಅದೇನು ಮಾತಾಡಿರೋದನ್ನು ಕೊಟ್ಬಿಟ್ಟು ಕ್ಲಿಯರ್ ಮಾಡ್ಕೋಬಾರ್ದು ಅಂತೇಳಿ. ಸೊ ಆಗ ಅನ್ನಿಸ್ತದೆ ಇದು ಯಾವುದೋ ಒಂದು ಟೀಮು ಹನಿ ಟ್ರಾಪಿಂಗ್ ಟೀಮ್ ಕೆಲಸ ಮಾಡ್ತಾಯಿದೆ ಅಂತೇಳಿ. ಆಗ ನಾನು ಯಾವ ಜಾಗದಲ್ಲಿ ಇದ್ದಾಗ ನನಗೆ ಫೋನ್ ಬಂದಿತ್ತೋ ಆ ಜಾಗದ ಲಿಮಿಟ್ ಆಗೋದಂತ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ನಾನು ಒಂದು ಪ್ರಕರಣವನ್ನು ದಾಖಲು ಮಾಡ್ತೀನಿ ನಾನಲ್ಲಿ. ಆ ಪ್ರಕರಣ ಏನಂತಂದರೆ ಹನಿ ಟ್ರಾಪ್ ಮಾಡಿ ಹಣ ವಸೂಲಿ ಮಾಡ್ತಿದ್ದಂಥ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ FIR ನಂಬರ್ 51/2024 ಪ್ರಕರಣ ದಾಖಲಾಗ್ತದೆ. ಅದರಲ್ಲಿ A1 ಆರೋಪಿ ಜ್ಯೋತಿ, A2 ಆರೋಪಿ ಆತನ ಗಂಡ ಅಂತ ಹೇಳ್ಕೊಬಂದಿರೋಂಥ ಧರ್ಮೇಂದ್ರ, A3 ಬಂದು ಬಾಲು. ಏನಂತ ದುಡ್ಡು ಕೇಳ್ತಾನಲ್ಲಿ ಜ್ಯೋತಿಯಲ್ಲ ನಮಗೆ ಇದರಲ್ಲಿ ಕಾನ್ಫರೆನ್ಸ್ ಕಾಲಲ್ಲಿ ಇದ್ದಾರೆ ಅಂತಂತೇಳಿ ನನ್ನ ಹತ್ರ 5 ಕೋಟಿ ದುಡ್ಡು ಕೇಳ್ತಾರಲ್ಲ ಆ ಒಂದು ವ್ಯಕ್ತಿ. ಇವರು 3 ಜನ ಕೂಡ ಈ ಒಂದು FIRನಲ್ಲಿ ಇದ್ದಾರೆ ಇಲ್ಲಿ. ಇದರಲ್ಲಿ 3 ಜನ ಆರೋಪಿಗಳ ಹೆಸರು ಇಲ್ಲಿ ಇದೆ. ಇಲ್ಲಿ ಇವರಲ್ಲಿ FIR ಉಲ್ಲೇಖ ಆಗ್ತದೆ ಇಲ್ಲಿ. ಈ FIR ಆದ ನಂತರ ಸಮಗ್ರ ತನಿಖೆ ಮಾಡಲೇಬೇಕು ಅಂತ ಹೇಳಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಅದೆಲ್ಲ ಫೋನ್ ನಂಬರೆಲ್ಲ ತೆಗೆದು ಟ್ರ್ಯಾಪ್ ಮಾಡಿದಾಗ ಇವ್ರ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ ಅಂತ ಗೊತ್ತಾಗ್ತದಲ್ಲಿ ಅವನ್ನ ಅರೆಸ್ಟ್ ಮಾಡಲೇಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿ ಪೊಲೀಸ್ ಕಮಿಷನರ್ ಅವರ ಅನುಮತಿ ಪಡೆದು 21ನೇ ತಾರೀಕು ಅವರನ್ನು ಬಂಧಿಸಬೇಕು ಅಂತೇಳಿ ಒಳನಶಿಪುರಕ್ಕೆ ಹೊರಡ್ತಾರೆ ಇಲ್ಲಿ. ನಾನು ಆ ದಿನ ಒಳನಶಿಪುರದಲ್ಲಿ ಇದ್ದೀನಿ ನಾನಲ್ಲಿ. ಇದಾದ ನಂತರ ನಾನು ಬೆಳಿಗ್ಗೆ 11 ಗಂಟೆಗೆ ಬಿಟ್ಟು ನಾನು ಹಾಸನ ಹೋಗ್ತೀನಿ, ಒಳನೇಶ್ವರ ಬರ್ತೀನಿ. ನಾನಲ್ಲಿ ಸುಮಾರು 2:58 ನಾನು ನನ್ನ ಕಚೇರಿ ರೀಚ್ ಆಗ್ತೀನಿ. ಅಲ್ಲಿ ನನ್ನ ಕಚೇರಿ ಗೇಟ್ ಒಳಗಡೆ ಕರೆಕ್ಟಾಗಿ 2:59:59 ಸರಿಯಾಗಿ ನಮ್ಮ CC ಕ್ಯಾಮ್ರಾ ನಮ್ಮ ನಂಬರ್ಗೆ ಸರಿಯಾಗಿ ನಾನಲ್ಲಿ ನನ್ನ ಕಾರಿನಲ್ಲಿ ನನ್ನ ಕಚೇರಿಯ ಒಳಗಡೆ ನಾನು ಎಂಟ್ರಿ ಆಗ್ತೀನಿ. ನನ್ನ ಜೊತೆ ನನ್ನ ಅಂಗರಕ್ಷಕ ಗನ್ಮ್ಯಾನ್ ಇದ್ದಾರೆ, ಡ್ರೈವರ್ ಇದ್ದಾರೆ, ಅಲ್ಲಿ ನಾವಿದ್ದೀವಿ. ಅಲ್ಲಿ ಹೋಗಿ ಕಚೇರಿಯಲ್ಲಿ ಹೊರಗಡೆ ಹೋಗ್ತೀವಿ. ನಾವಲ್ಲಿ ಒಳಗಡೆ ಹೋದ ನಂತರ ನಾವು ಹೊರಗೆ ಬರೋದು 7:48. ಭಾಳ ಗಂಭೀರವಾದ ವಿಚಾರ ಇದು. ನಾನು ಕಚೇರಿ ಒಳಗಡೆ ಹೋದು 3 ಗಂಟೆಗಾದರೆ ಕಚೇರಿಯಿಂದ ಹೊರಗೆ ಬರೋದು ನಾನಲ್ಲಿ 7:48 ರಾತ್ರಿ ಟೈಮ್ನಲ್ಲಿ. ನನ್ನ ಸಿಬ್ಬಂದಿಗಳಿರ್ತಾರೆ, ನನ್ನ ಅಂಗರಕ್ಷಕರಿರ್ತಾರೆ, ನನ್ನ ಆಪ್ತ ಸಹಾಯಕರಿರ್ತಾರೆ, ಡ್ರೈವರ್ ಎಲ್ಲರೂ ಇರ್ತಾರೆ ಅಲ್ಲಿ, ವಿತ್ ಕಾರ್ಯಕರ್ತರು ಕೂಡ ಬಂದು ಹೋಗ್ತಾ ಇರ್ತಾರೆ ಅಲ್ಲಿ. ಈ ಸಂದರ್ಭದಲ್ಲಿ ಯಾವಾಗ ನಾನು ಇಲ್ಲಿ ಇದನ್ನು ಈ ಒಂದು ಸಿದ್ಧತೆ ಆಗ್ತದಲ್ಲಿ ಸುಮಾರು 4-4:15 ಸಮಯಕ್ಕೆ ಹೆಬ್ಬಾಳದಿಂದ ಕ್ರೈಮ್ ಪೊಲೀಸ್ನವರು ನನ್ನ ಆಫೀಸ್ ಹತ್ರ ಬರ್ತಾರೆ. ಅಲ್ಲಿ ಆಕೆಯನ್ನು ಬಂಧಿಸಬೇಕು, ಅಡ್ರೆಸ್ ಬೇಕು ಅಂತೇಳಿ. ಆಗ ನಾನು ನನ್ನ ಕಚೇರಿಗೆ ಬರ್ಮಾಡ್ಕೊತೀನಿ. ಅಲ್ಲಿ ನಾನು ಎಲ್ಲ ವೀಡಿಯೋನ ರಿಲೀಸ್ ಮಾಡ್ತೀನಿ. ಅವ್ರು ಎಷ್ಟು ಗಂಟೆ ಬಂದರು, ನನ್ನ ಕಾರ್ ಎಷ್ಟು ಗಂಟೆಗೆ ಹೋಗ್ತಾರೆ. ಕ್ರೈಮ್ ಪೊಲೀಸ್ನವ್ರು ಬಂದಾಗ ನನ್ನ ಕಚೇರಿ ಬರ್ತಾರಲ್ಲಿ, ಬಂದು 10 ನಿಮಿಷ ಕುಳಿತಿದ್ದು ಮಾತನಾಡ್ಕೊಂಡು ಅಲ್ಲಿಂದ ಅವರಲ್ಲಿ ಅವಳ ಲೊಕೇಶನ್ನ ಟ್ರೇಸ್ ಮಾಡಿಕೊಂಡು ಪಾಯಿಂಟ್ಸ್ ತೊಗೊಂಡಲ್ಲಿ ಅವಳನ್ನ ಅರೆಸ್ಟ್ ಮಾಡೋಕ್ಕೆ ಅಲ್ಲಿಂದ ಹೊರಟೋಗ್ತಾರೆ. ಅವರಲ್ಲಿ ಹೊರಟೋದಾಗ ನಾನು ಆಫೀಸಲ್ಲಿ ಇರ್ತೀನಿ. ನಾನಲ್ಲಿ ಆಫೀಸಲ್ಲಿ ಇದ್ದರೂ ಕೂಡ ಅಲ್ಲಿ ನನ್ನ ಜೊತೆ ಫೋನ್ ಕಮ್ಯುನಿಕೇಷನ್ ಇರ್ತಾರೆ. ಅಲ್ಲಿ ಆಕೆ ಸುಮಾರು 6:15 ಸಮಯಕ್ಕೆ 6:35 ಸರಿಯಾಗಿ SLN ಥಿಯೇಟರ್ನ ಹಿಂಭಾಗದಲ್ಲಿ ಯಾವುದೋ ಒಂದು ಮನೆಯಲ್ಲಿದ್ದಾಳೆ ಅಂತೇಳಿ ಮಾಹಿತಿ ಸಿಗ್ತದೆ. ಆ ಜಾಗಕ್ಕೆ ಈ ಪೊಲೀಸ್ ಅಧಿಕಾರಿಗಳೇ ಹೋಗಿ ಅವಳನ್ನು ಬಂಧಿಸ್ತಾರೆ. ಅವಳ ಗಂಡ ಅಂದರೆ ಆಕೆಯ
ಅನೈತಿಕ ಸಂಬಂಧ ಇಟ್ಕೊಂಡಂಥ ವ್ಯಕ್ತಿಯನ್ನು ಬಂಧಿಸ್ತಾರೆ ಧರ್ಮೇಂದ್ರ ಅನ್ನೋನ್ನ. ಅವರನ್ನು ಬಂಧಿಸಿ ಅವಳಿಂದ ಮೊಬೈಲ್ನ ಹ್ಯಾಂಡ್ ಓವರ್ ತೊಗೊಳ್ತಾರೆ. ಅಲ್ಲಿ ನನಗೆ 6:40 ಫೋನ್ ಮಾಡ್ತಾರೆ. ಅಲ್ಲಿ ಸರ್ ಸಿಕ್ಕಿದ್ದಾರೆ, ಅವ್ನು ಸಿಕ್ಕಿದ್ದಾರೆ, ಅಲ್ಲಿ ಒಂದೇ ಒಂದು ಮೊಬೈಲ್ ಇದೆ, ಅಲ್ಲಿ ನಾವು ಇವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತಂದೇಳಿ ನಮಗೆ ವಿಚಾರ ತಿಳಿಸ್ತಾರೆ. ಅಲ್ಲಿ ಆದ ನಂತರ ನಾನು 7:48 ನಾನು ಆಫೀಸಿಂದ ಹೊರಡ್ತೀನಿ. ಅಲ್ಲಿ ಆ CC ಕ್ಯಾಮ್ರಾ ಫುಟೇಜ್ ಕೂಡ ರಿಲೀಸ್ ಮಾಡ್ತೀನಿ. ನಾನು ಈ ರಿಲೀಸ್ ಮಾಡಿದ ನಂತರ ನಾನು ಹೊರಗೆ 7:48 ಕೊಟ್ಟು ನಾನು ನೇರವಾಗಿ ನನ್ನ ಆಸನದ ನನ್ನ ಮನೆಗೆ ಹೋಗ್ತೀನಿ. ಇದಾದ ನಂತರ ಇವರು ಈಕೆಯನ್ನು ಮನೆಗೆ ಬೇಕಾದಂಥ ಏನೇನು ಬೇಕಾದೆಲ್ಲ ತೊಗೊಂಡು ಅವಳನ್ನು ಕರ್ಕೊಂಡು ಚಂದ್ರಪಟ್ಟಣ ಹತ್ರ ಹೋಗ್ತಾ ಇರ್ತಾರೆ. ಹೋದಾಗ ಆಕೆಯ ಪರಪುರುಷ ಅನೈತಿಕ ಸಂಬಂಧ ಇಟ್ಟುಕೊಂಡಂಥ ಧರ್ಮೇಂದ್ರನಿಗೆ ಹೃದಯದಲ್ಲಿ ಪ್ರಾಬ್ಲಮ್ ಆಗ್ತದೆ ಅಂತೇಳಿ ತುಂಬ ಡ್ರಾಮಾ ಮಾಡ್ತಾರೆ. ಅಲ್ಲಿ ಡ್ರಾಮಾ ಮಾಡಿದಾಗ ಗೌಡಿಗೆರೆ ಹತ್ರ ಊಟ ಮುಗಿಸಿ ನಂತರ ವಾಪಸ್ಸು ಜೈಪಾಲ್ ಹಾಸ್ಪಿಟಲ್ಗೆ ಬಂದು ಅವರು ಟೆಸ್ಟ್ಗೆ ಹೋಗ್ತಾರೆ. ಅಲ್ಲಿ ಬೇಕಾದರೆ ಜೈಪಾಲ್ ಹಾಸ್ಪಿಟಲ್ CC ಕ್ಯಾಮ್ರಾ ಫುಟೇಜ್ ತೆಗಿಬೋದಲ್ಲಿ ಅವರಿಬ್ಬರನ್ನ ಬಂಧಿಸಿದ್ದಂಥ ವ್ಯಕ್ತಿಗಳನ್ನ ಮತ್ತೆ ಹಾಸ್ಪಿಟ್ಲಿಗೆ ಕರ್ತಾರೆ. ಅಲ್ಲಿ ಅವನಿಗೆ ಶುಗರ್ ಜಾಸ್ತಿ ಇದೆ ಮತ್ತು ಹಾರ್ಟ್ ಬೀಟ್ ಜಾಸ್ತಿ ಇದೆ, ಸ್ವಲ್ಪ ಡೇಂಜರ್ ಇದೆ ಅಂತ ಸನ್ನಿವೇಶ ಗೊತ್ತಾದಾಗ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಸುಮಾರು ರಾತ್ರಿ 12:30 1 ಗಂಟೆ ರಾತ್ರಿ ಮತ್ತೆ ಕರೆತಂದು ಅವಳನ್ನ ವಾಪಸ್ ಬಿಟ್ಟು ಅವಳಿಗೆ ಒಂದು ನೋಟಿಸ್ ಜಾರಿ ಮಾಡಿ ಅಧಿಕಾರಿಗಳು ಬೆಂಗಳೂರಿಗೆ ಹೋಗ್ತಾರೆ. ಅಲ್ಲಿ ಮುಂದುಗಡೆ ಭಾಳ ಮುಖ್ಯವಾದ ವಿಚಾರ ಏನು ಅಂತಂದರೆ, ಬಂದಿಯಾಗಿದ್ದಂಥ ವ್ಯಕ್ತಿ ಮುಕ್ತಿ ಸಿಕ್ಕಿದ ನಂತರ ಮತ್ತೆ ಈ ಎಲ್ಲ ಟೀಮು ಒಂದು ಪ್ಲ್ಯಾನ್ ಮಾಡ್ತದೆ. ಇಲ್ಲಿ ಇದರಿಂದ ಬಚಾವಾಗಲೇಬೇಕು. ಈ ಗ್ಯಾಂಗ್ ಮಾಸ್ಟರ್ ಯಾರಾದ್ರೂ ಹಿಡಿದಾಕ್ಬಿಡ್ತಾರೆ, ದೇವರಾಜೇಗೌಡ ತುಂಬ ಡೇಂಜರ್ ಇದ್ದಾನೆ ಅಂತೇಳಿ ಹಿಡಿದಾಕ್ತಾನೆ ಅಂತೇಳಿ ಇವ್ರೇನು ಮಾಡ್ತಾರೆ ಅಂತಂದರೆ 31ನೇ ತಾರೀಕು ನನ್ನ ಮೇಲೆ ಒಂದು ಅಟ್ರಾಸಿಟಿ ಕೇಸನ್ನು ಬುಕ್ ಮಾಡ್ತಾರೆ. 29ನೇ ತಾರೀಕು ಸಂಜೆ 5 ಗಂಟೆಯಲ್ಲಿ ಹಾಸನ ಮೈಸೂರು ರಸ್ತೆಯಲ್ಲಿರುವ LIC ಟರ್ನಿಂಗ್ ಆಗೋ ರಸ್ತೆಯ ಭಾಗದಲ್ಲಿ ದೇವರಾಜೇಗೌಡರು ನನ್ನನ್ನು ಅಡ್ಡೆ ಹಾಕಿ ಸಮಯ 5 ಗಂಟೆಯಲ್ಲಿ ಅಡ್ಡಗಟ್ಟಿ ನೀನು ಭಾಳ ಅಶ್ಲೀಲವಾದ ಪದವನ್ನು ಉಪಯೋಗಿಸಿ, ಅಂದರೆ ನನ್ನ ಬಾಯಲ್ಲಿ ಅದನ್ನು ಹೇಳಕ್ಕೆ ಬರಲ್ಲ, ಆದರೂ ಕೂಡ ಅವಳು ಬಳಸಿದಂಥ ಪದನ ಕಂಪ್ಲೇಂಟ್ ಬರ್ಸಿದ ಪದವನ್ನು ಹೇಳ್ತೀನಿ ನಾವಲ್ಲಿ. ಈಕೆ ಮತ್ತು ಈಕೆ ಗಂಡ ಅನ್ನೋನು ಪರಪುರುಷ ಇಬ್ಬರು ಸೇರಿ ಅಲ್ಲಿ ನನ್ನ ಮೇಲೆ ಒಂದು ಅಟ್ರಾಸಿಟಿ ಕೇಸ್ ಬುಕ್ ಮಾಡ್ತಾರೆ. ಅಲ್ಲಿ ನಾನು ಜಾತಿ ನಿಂದನೆ ಮಾಡ್ದ, ನನಗೆ ಹೊಡೆಯೋದಕ್ಕೆ ಬಂದ, ನನ್ನ ಹೆಂಡತಿಗೆ ಗಲಾಟೆ ಮಾಡೋಕ್ಕೆ ಬಂದ ಅಂತಂದೇಳಿ ನನ್ನ ಮೇಲೆ ಒಂದು ಅಟ್ರಾಸಿಟಿ ಕೇಸನ್ನು ಬುಕ್ ಮಾಡ್ತಾರೆ. ಅಲ್ಲಿ ಬುಕ್ ಮಾಡಿ ಬೆಳಿಗ್ಗೆ ನನಗೆ ಮಾಹಿತಿ ಬರ್ತದಲ್ಲಿ ನಿಮ್ಮ ಮೇಲೆ ಒಂದು ಅಟ್ರಾಸಿಟಿ ಕೇಸ್ ಬುಕ್ ಆಗಿದೆ ಅಂತೇಳಿ ಕೂಡಲೇ ನಾನು ಪೊಲೀಸ್ ಅಧಿಕಾರಿಗಳಿಗೆ ನಾನು CC ಕ್ಯಾಮ್ರಾ ಫುಟೇಜನ್ನು ತೆಗೆದು ಅವರಿಗೆ ಸಂದೇಶವನ್ನು ರವಾನೆ ಮಾಡ್ತೀನಿ. ಅಲ್ಲಿ ಆ ಸಂದರ್ಭದಲ್ಲಿ 5 ಗಂಟೆ ಸಮಯದಲ್ಲಿ ನಾನು ಆ ಜಾಗದಲ್ಲಿ ಇತ್ತಿಲ್ಲ, ನೀವು ತನಿಖೆ ಮಾಡಿ, ಅಲ್ಲಿ ನಾನು ನನ್ನ ಕಚೇರಿಯಲ್ಲಿದ್ದೇನೆ ಅಂತೇಳಿ ನಾನು CC ಕ್ಯಾಮ್ರಾ ಫುಟೇಜ್ಗಳನ್ನ ಅವ್ರ ಮೊಬೈಲ್ಗೆ ನಾನು ವಾಟ್ಸಪ್ ಮಾಡ್ತೀನಿ. ನಾನು ಇಲ್ಲಿ ಆ ವಿಚಾರ ತಿಳಿದ ತಕ್ಷಣ ಗಾಬರಿಯಾದಂಥ ಇವರು ಇದರಲ್ಲಿ ನಾವು ಬಂಧಿಸೋಕ್ಕಾಗಲ್ಲ, ಇದರಲ್ಲಿ ಏನು ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ಇನ್ನೊಂದು ಪ್ಲ್ಯಾನ್ ಮಾಡ್ತಾರೆ ಇವರಲ್ಲಿ. ಹಾಸನದಲ್ಲಿ ಅಂದರೆ ಕಂಪ್ಲೇಂಟಲ್ಲಿ ಭಾಳ ಪ್ರಮುಖವಾದ ಅಂಶ ಏನು ಅಂತಂದರೆ, ಕಂಪ್ಲೇಂಟಲ್ಲಿ ದಿನಾಂಕವನ್ನು ನಿಗದಿ ಮಾಡಿಲ್ಲ. ಯಾವ ದಿನಾಂಕ ನನ್ನನ್ನು ಬಂದು ಹಾಸನದಲ್ಲಿ ಭೇಟಿ ಮಾಡಿದ್ಲು, ಯಾವ ಜಾಗದಲ್ಲಿ ಭೇಟಿ ಮಾಡಿದ್ಲು, ಏನು ಅದನ್ನು ಬರೆದಿಲ್ಲ. ಅಲ್ಲಿ ಹಾಸನಕ್ಕೆ ಬಂದರು, ಕಾರಿನಲ್ಲಿ ಒಬ್ಬರೇ ನನ್ನ ಕರ್ಕೊಂಡು ಹಾಸನದಲ್ಲೆಲ್ಲ ಸುತ್ತಾಡಿಸಿ ಮತ್ತು ಬಿಯರ್ ಫ್ಯಾಕ್ಟ್ರಿ ಹಿಂಭಾಗ ಬಂದು ನನ್ನ ಲೈಂಗಿಕ ಕಿರುಕುಳ ಕೊಟ್ಟರು. ಅಲ್ಲಿ ಅದಾದ ನಂತರ ಮತ್ತೆ ಬಸ್ ಸ್ಟ್ಯಾಂಡಿಗೆ ಬಿಟ್ಟರು ಅಂತ TV ಯಲ್ಲಿ ಹೇಳ್ತಾಳೆ. ಕಂಪ್ಲೇಂಟ್ನಲ್ಲಿ ಏನು ಹೇಳ್ತಾಳೆ ಅಂತ ಅಂದರೆ, ಇವರು ನನ್ನ ಹಾಸನದಲ್ಲಿ ಎಲ್ಲ ನಿಲುವಾಗಿಲು ಅಂತೇಳಿ ನಮ್ಮದು ಸೈಟ್ ಇತ್ತು. ಅಲ್ಲಿ ಸೈಟ್ ವ್ಯಾಪಾರಕ್ಕೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನನ್ನು ಕರ್ಕೊಂಡೋದ್ರು. ಅಲ್ಲೆಲ್ಲ ನನಗೆ ಲೈಂಗಿಕ ಕಿರುಕುಳ ಕೊಟ್ಟರು. ಮತ್ತು ಎರಡನೇದಾಗಿ ಈ ಬಿಯರ್ ಫ್ಯಾಕ್ಟ್ರಿ ಹಿಂಭಾಗದಲ್ಲಿ ಬಂದು ನನ್ನ ಜೊತೆ ಲೈಂಗಿಕ ಕ್ರಿಯೆ ನಡೆಸಲು ಪ್ರಯತ್ನ ಪಟ್ಟರು, ಆಗಲಿಲ್ಲ. ಅಲ್ಲಿ ಅದಾದ ನಂತರ ನಾನು ನರಸೀಪುರಕ್ಕೆ ಹೋಗ್ತಾ ಇದ್ದೀನಿ ಅಂತೇಳಿ ನನ್ನನ್ನು ನರಸೀಪುರ ಮನೆಗೆ ಕರ್ಕೊಬಂದು ನಮ್ಮ ಮನೆಗೆ ಬಂದು ನನ್ನ ಜೊತೆ ದೈಹಿಕವಾಗಿ ಅಲ್ಲೇ ಅನುಭವಿಸಿದ್ರು ಅಂತ ಬರೆದಿದ್ದಾಳೆ. ಅಲ್ಲಿ ನನ್ನನ್ನು ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಹೋದರು ಅಂತಾಳೆ ಅದರಲ್ಲಿ. ಆದರೆ ಕಂಪ್ಲೇಂಟಲ್ಲಿ ಏನು ಬರೆದಿದ್ದಾಳೆ ಅಂತಂದರೆ, ಅವಳು ಹೊಳೆನರಸೀಪುರಕ್ಕೆ ತಂದುಬಿಟ್ರು, ಅಲ್ಲಿ ನನ್ನ ಮನೆಗೆ ಬಂದರು, ದೈಹಿಕ ಸಂಪರ್ಕ ಮಾಡಿದರು ಅಂತ ಹೇಳ್ತಾಳೆ. ಅಲ್ಲಿ ಆ ಕಂಪ್ಲೇಂಟ್ FIR ನಂಬರು ಹೊಳೆನರಸೀಪುರ ಟೌನ್ ಸ್ಟೇಷನ್ನಲ್ಲಿ ಇರೋಂಥ ಕಂಪ್ಲೇಂಟ್, ಅಟ್ರಾಸಿಟಿ ಕಂಪ್ಲೇಂಟ್ ಏನು ಅಂತಂದರೆ FIR ನಂಬರ್ 81/2024 ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆ. ಇದು ಅಟ್ರಾಸಿಟಿ ಕೇಸ್. ಅದು ಫೇಲ್ಯೂರ್ ಆಗ್ತದೆ. ಅದು ಯಾವಾಗ ಅದು ಫೇಲ್ಯೂರ್ ಆಗ್ತದಲ್ಲಿ ಮತ್ತೆ FIR ನಂಬರ್ 84/2024 ಆಯ್ಕೆಯಲ್ಲಿ ನನ್ನ ಮೇಲೆ 354A ಕೇಸನ್ನು ಫಿಕ್ಸ್ ಮಾಡ್ತಾರೆ. 354C ಹಾಕ್ತಾರೆ. ಅಲ್ಲಿ 506 ಈ ಒಂದು ಪ್ರಕರಣವನ್ನು ದಾಖಲೆ ಮಾಡಿ ಈ ಸೆಕ್ಷನ್ ಹಾಕಿ ನನ್ನ ಮೇಲೆ ಆರೋಪ ಮಾಡ್ತಾರೆ. ಅಲ್ಲಿ ತದನಂತರ FIR ಅಲ್ಲಿ ಯಾವುದೇ ಒಂದು ಘಟನೆ ನಡೆದಾಗ ಯಾವ ದಿನಾಂಕ ಬೇಡವಾ, ಅದಕ್ಕೆ ಯಾವ ಸ್ಥಳ ಬೇಡ, ಅಲ್ಲಿ ಯಾವುದಿರಲ್ಲ. ಅಲ್ಲಿ ಯಾವಾಗ ಇದನ್ನು ನಾನು ಅಬ್ಜೆಕ್ಷನ್ ಮಾಡಿ ಪೊಲೀಸ್ ಅಧಿಕಾರಿಗಳಿಗೆ ಕ್ವಶನ್ ಮಾಡ್ತೀನಿ, ಕ್ವಶನ್ ಮಾಡಿದಾಗ ಅವಳಿಂದ ಒಂದು ಹೇಳಿಕೆಯನ್ನು ಪಡೀತಾರೆ. ಅಲ್ಲಿ
ಏನಂತ ಹೇಳಿಕೆ ಪಡಿತಾರೆ ಅಂತ ಅಂದರೆ ಒಂದು ದಿನಾಂಕನ ನಿಗದಿ ಮಾಡ್ತಾರೆ ಇಲ್ಲಿ. ನಾನು ಯಾಕೆ ಈ ಮಾಧ್ಯಮದಲ್ಲಿ ಹೇಳ್ತಿಲ್ಲ ಅಂತ ಅಂದರೆ ಸರ್ಕಾರ ಅವ್ರ ಪರವಾಗಿರೋದ್ರಿಂದ ನಾನು ಹೇಳಿದಂಥ ದಿನಾಂಕವನ್ನು ತಿರುಚುತ್ತಾರೆ ಇವರು. ಹಾಗಾಗಿ ಆ ದಿನಾಂಕವನ್ನು ನಿಗದಿ ಮಾಡಿ ಆ ದಿನಾಂಕದ ದಿವಸ ನನ್ನನ್ನು ಕರ್ಕೊಂಡೋಗಿ ಅತ್ಯಾಚಾರ ಮಾಡೋ ಪ್ರಯತ್ನ ಪಟ್ಟರು. ಆಮೇಲೆ ತದನಂತರ ನಿರಂತರವಾಗಿ ನನ್ನ ಮನೆಗೆ ಬಂದು ದೈಹಿಕವಾಗಿ ಅನುಭವಿಸ್ತಿದ್ರು ಅಂತಂತೇಳಿ ನಿನ್ನೆ ಕಂಪ್ಲೇಂಟಲ್ಲಿ ಕೊಡ್ತಾಳೆ, ಟಿ ವಿಯಲ್ಲಿ ಕೂಡ ಹೇಳ್ತಾಳೆ. ಅಲ್ಲಿ ಬಂಧುಗಳೇ, ನಾನು ಅವಳಿಗೆ ಎಷ್ಟು ಕರೆ ಮಾಡಿದ್ದೀನಿ, ನನ್ನ ಫೋನ್ ಟವರು ಎಲ್ಲೆಲ್ಲಿದೆ ಅಲ್ಲಿ, ಅವಳು ಕೊಟ್ಟಿರುವಂಥ ಕಂಪ್ಲೇಂಟ್ ಪ್ರಕಾರ ಅಲ್ಲಿ ಆ ದಿನ ಏನು ಅವಳು ದಿನಾಂಕ ಉಲ್ಲೇಖ ಮಾಡಿದಳಲ್ಲ, ಆ ದಿವಸ ನಾನಲ್ಲಿ ಬೆಂಗಳೂರಿನ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5:30 ತನಕ ಇರ್ತೀನಿ ನಾನಲ್ಲಿ. ಅವಳು ಕೊಟ್ಟಿರೋ ಸಮಯ ಬೆಳಗ್ಗೆ 11:30ಯಿಂದ 1 ಗಂಟೆ ತನಕ ಅಂತ ಹೇಳಿದಳಲ್ಲಿ. ಆ ದಿನಾಂಕ ಸ್ಪೆಸಿಫಿಕ್ ಆಗಿ ನಾವು ನಿಮಗೆ ಆ ವಿಡಿಯೋವನ್ನು ನಾನು ಈ ಮಾಧ್ಯಮದ ಮುಖಾಂತರ ಬಿಡುಗಡೆಯನ್ನು ಮಾಡ್ತೀನಿ. ನಾನಲ್ಲಿ ಯಾವ ನನ್ನ ಮೇಲೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾಳ ಕಂಪ್ಲೇಂಟಲ್ಲಿ ನಾನು ಅವತ್ತು ಎಲ್ಲಿದ್ದೆ ಅಂತ ಅನ್ನೋದಕ್ಕೆ. ತದನಂತರ ನಾನಲ್ಲಿ ಮಲ್ಲೇಶ್ವರಂನಲ್ಲಿರುವ ಸ್ವಾತಿ ಹೋಟೆಲ್ ಹತ್ರ 5:30ಯಿಂದ ರಾತ್ರಿ 9 ಗಂಟೆ ತನಕ ಕೂಡ ನಾನು ಸ್ವಾತಿ ಹೋಟೆಲ್ನಲ್ಲೇ ಇರ್ತೇನೆ. ಸ್ವಾತಿ ಹೋಟೆಲ್ನ ಹತ್ರ ಒಂದು ಅಗ್ರಿಮೆಂಟ್ ಆಗ್ತದೆ ಅಲ್ಲಿ, ನನ್ನ ಕ್ಲೈಂಟು ಮತ್ತು ನನ್ನ ಕೊಲೀಗ್ ಜೊತೆ ನಾನು ಆ ಜಾಗದಲ್ಲಿ ಇರ್ತೀನಿ ನಾನಲ್ಲಿ. ಇದೆಲ್ಲ ಸತ್ಯ ತಿಳಿದಂತ ನಂತರ ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ, ಎಂಕ್ವೈರಿ ಕರೆದಾಗ ಹೇಳ್ತಾರೆ ಅಲ್ಲಿ, ನಾನು ಅವರಿಗೆ ಒಂದು ಎಂಕ್ವೈರಿಯಲ್ಲಿ ನಾನು ಹೇಳಿಕೆಯನ್ನು ಕೂಡ ಕೊಡ್ತೀನಿ ಅಲ್ಲಿ. ಆ ಹೇಳಿಕೆ ಜೊತೆಗೆ ನನ್ನ CC ಕ್ಯಾಮ್ರಾ ಫುಟೇಜ್ನ ಸುಮಾರು ಎಷ್ಟು ಪುಟಗಳು ಅಂತಂದರೆ 15 ಪುಟಗಳ ಅಂದರೆ 5 ಪುಟಗಳ ನಾನು ಹೇಳಿಕೆಯನ್ನು ಕೊಟ್ಟು ಅದಕ್ಕೆ ಸಮಗ್ರ ದಾಖಲಾತಿಗಳನ್ನು ಎಲ್ಲೆಲ್ಲಿದ್ದೆ ಅಂತೇಳಿ ದಾಖಲಾತಿ ಕೊಡ್ತೀನಿ ಅಲ್ಲಿ. ಈ ದಾಖಲಾತಿಯನ್ನು ಕೊಟ್ಟ ನಂತರ ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಾಗ್ತದೆ ಈ ಕೇಸು ಭಾಳ ಸೆನ್ಸಿಟಿವ್ ಕೇಸ್, ಇದು ದೇವರಾಜೇಗೌಡರು ಬಿಡೋ ಅಂತಾರಲ್ಲ, ಇದು ಈ ಕೇಸನ್ನು ಭಾಳ ತುರ್ತು ಪರಿಸ್ಥಿತಿಗೆ ತಗೊಂಡೋಗ್ತಾ ಇದ್ದಾರೆ ಅಂತ ಗೊತ್ತಾದಾಗ ಅಲ್ಲಿ ಈ ಕೇಸಿನ ಬಿ ರಿಪೋರ್ಟ್ ಹಾಕ್ಬೇಕಂತ ತೀರ್ಮಾನವನ್ನು ಮಾಡ್ತಾರೆ ಅಲ್ಲಿ. ಇದಾದ ನಂತರ ಹೆಬ್ಬಾಳ ಪೊಲೀಸ್ ಅಧಿಕಾರಿಗಳು 2 ಬಾರಿ ಅವಳನ್ನು ಬಂಧಿಸಿ ಕರ್ಕೊಂಬರ್ತಾರೆ ಅಲ್ಲಿ ಕರ್ಕೊಂಬಂದು ಇಲ್ಲಿ ಹೇಳಿಕೆಯನ್ನು ಕೊಡ್ತಾರೆ ಅಲ್ಲಿ. ಆ ಹೇಳಿಕೆಯಲ್ಲಿ ಏನು ಹೇಳ್ತಾಳೆ ಅಂತ ಅಂದರೆ, ದೇವರಾಜೇಗೌಡರು ತುಂಬ ಒಳ್ಳೆಯವರು, ಅವ್ರು ನಮಗೇನು ತೊಂದರೆ ಮಾಡಿಲ್ಲ, ನಾನು ಯಾವುದೇ ಫೋನ್ ಕಾಲ್ ಮಾಡಿಲ್ಲ, ಅಲ್ಲಿ ತುಂಬ ಒಳ್ಳೆಯವರು, ನಮ್ಗೆ ಒಳ್ಳೆ ಕೆಲಸ ಮಾಡಿಕೊಟ್ಟವರಲ್ಲಿ, ನಾನು ಸುಳ್ಳು ಅಂತ ಹೇಳಿಕೆಯನ್ನು ಕೊಡ್ತಾರೆ ಅಲ್ಲಿ. ನಾನು ಈ ರಾಜ್ಯ ಜನತೆಯಲ್ಲಿ ಯಾಕೆ ಹೇಳ್ತೇನೆ ಅಂತ ಅಂದ್ರಲ್ಲಿ, ಅವಳು ಕೊಟ್ಟಿರುವಂಥ ಮೊದಲನೇ ಹೇಳಿಕೆ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಇದೆ. ಕಾರಣ ಯಾಕೆ ಅಂತಂದರೆ ಆ ದಿನ ನಾನೂ ಕೂಡ ಇದ್ದೆ ಅಲ್ಲಿ. ಈಗೇನಾದರೂ ಆ ಹೇಳಿಕೆ ಚೇಂಜ್ ಆಗಿದ್ರೆ ಇದಕ್ಕೆ ನೇರವಾಗಿ ಸರ್ಕಾರ ಹೊಣೆಯಾಗಿರ್ತದೆ. ಈಗಾಗಲೇ ಪೆಂಡ್ರೈವ್ ಪ್ರಕರಣದಲ್ಲಿ ಹಲವಾರು ಸಾಕ್ಷ್ಯಾಧಾರಗಳು ಸಿಕ್ಕಿ ರಾಜ್ಯದ ರಾಜಕೀಯದ ಪ್ರಮುಖ ನಾಯಕರುಗಳು ಇದರಲ್ಲಿ ಭಾಗಿಯಾಗಿದ್ರಂತೆ ಅಂತೇಳಿ ಹಲವಾರು ಸಾಕ್ಷಿಗಳನ್ನ ಕ್ರೋಢೀಕರಣ ಮಾಡಿಕೊಂಡ ನಂತರ ನನಗೆ ಹಲವಾರು ಆಫರ್ಗಳನ್ನ ಕೂಡ ಈ ರಾಜ್ಯ ಸರ್ಕಾರದ ಪ್ರಮುಖ ನಾಯಕರುಗಳು, ಮಂತ್ರಿಮಂಡಲದ ಮಹಾಶಯರು ನನ್ನ ಭೇಟಿ ಮಾಡಿದ್ರಲ್ಲಿ ನಾನು ಯಾವಾಗ ಅದಕ್ಕೆ ಒಪ್ಪಲಿಲ್ವೋ ಈ ಒಂದು ವಾಮ ಮಾರ್ಗವನ್ನು ಹಿಡಿದು ಎಲ್ಲೋ ಇದ್ದ ಕೇಸನ್ನು, ಯಾವುದೋ ಸಂಬಂಧವಿಲ್ಲದ ಕೇಸನ್ನು, ಸುಳ್ಳು ಕೇಸನ್ನು ತಂದು ಅದಕ್ಕೆ ಜೀವನವನ್ನು ಕೊಟ್ಟು ಅದರಿಂದ ನನ್ನ ಬದುಕಿಸ್ಬೇಕಂತೇಳಿ ಕಂಡಿದ್ದಾರೆ ಅವರಲ್ಲಿ. ರಾಜ್ಯ ಸರ್ಕಾರ ಅತಿ ಶೀಘ್ರದಲ್ಲೇ ಇಂಥ ಒಂದು ದುಷ್ಕೃತಿ ಕೈ ಹಾಕಿರೋದ್ರಿಂದ ಅತಿ ಶೀಘ್ರದಲ್ಲಿ ಪತನವಾಗ್ತದಲ್ಲಿ ನನ್ನ ಹೋರಾಟದಿಂದ ಹಿಂದೆ ಹೋಗಲ್ಲ. ಅಲ್ಲಿ ಯಾವುದೇ ಕಾರಣಕ್ಕೂ ನನ್ನ ಹೋರಾಟ ಸತ್ಯ, ಧರ್ಮ, ನ್ಯಾಯದ ಪರವಾಗಿರ್ತದೆ ಅಂತ ಹೇಳ್ತೀನಿ. ಈ ಸರ್ಕಾರದ ಕೆಲವರು ಯಾರು ನಾನು ಪೆಂಡ್ರೈವ್ ಕೇಸ್ ಹಗರಣದಲ್ಲಿ ಸಿಗಾಕೊಂಡಿದ್ದಾರಲ್ಲಿ ಅದರ ಪ್ರಮುಖ ನೇತಾರರಾದಂಥ ಕೆಲವು ರಾಜಕಾರಣಿಗಳು ಇನ್ವಾಲ್ವ್ ಆಗಿರ್ತಾರೆ ಚೇಂಜ್ ಆಗೋದಕ್ಕೆಲ್ಲಿ. ಯಾವಾಗ ಈ ಹೇಳಿಕೆಯನ್ನು ಕೊಡ್ತಾಳೆ ಅಲ್ಲಿ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನಾನಲ್ಲಿ ಬೇಲ್ ಅಪ್ಲಿಕೇಶನ್ ಕೂಡ ಹಾಕಿದ್ದೀನಿ ನಾನಲ್ಲಿ. ಸೊ ಎಲ್ಲ ಸ್ಕ್ಯಾಮು ಇವ್ರು ಏನು ಪ್ಲ್ಯಾನ್ ಮಾಡಿದ್ದಾರೆ, ಆ ಪ್ರಕರಣ ತಪ್ಪಿಸ್ಕೋಬೇಕು ಇವರು, ಇದರಿಂದ ಹೊರಗೆ ಬರಬೇಕು ಅಂತಂತೇಳಿ ಇದನ್ನು ಹುನ್ನಾರವನ್ನು ಮಾಡಿ ಊರಿಗೆ ಹೋದಂಥ ಹೆಣ್ಣುಮಗಳನ್ನು ಮತ್ತೆ ಇಲ್ಲಿಗೆ ಯಾರು ಕರ್ಕೊಬರ್ತಾರೆ ಅಂತ ಅಂದರೆ, ಹಾಸನ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕದಲ್ಲಿ ಎಲ್ಲ ನನ್ನ ಮೇಲೆ ಇರೋ ಕ್ರಿಮಿನಲ್ ಕೇಸನ್ನು ತೆಗಿಬೇಕು ಅಂತ ತೀರ್ಮಾನವನ್ನು ಮಾಡ್ತಾರೆ. ಮಾನ್ಯ DK ಶಿವಕುಮಾರ್ ಅವರು ನಮ್ಮ ಹಾಸನದ ಹೊಳೆಯೇಶ್ವರದ ಹಿಂದೆ ಪರಾಜಿತ ಅಭ್ಯರ್ಥಿ ಅಂತ ಬಾಗೂರು ಮಂಜೇಗೌಡರನ್ನ ಮತ್ತು ಹೊಳೆಯೇಶ್ವರದ ಈಗಿನ ಪರಾಜಿತ ಅಭ್ಯರ್ಥಿಯಾದಂಥ ಶ್ರೇಯಸ್ ಪಟೇಲು ಅಲ್ಲಿರುವಂಥ ಪ್ರಮುಖ ನಾಯಕರುಗಳು ಭೇಟಿ ಮಾಡಿ ಅಲ್ಲಿ ಯಾವ್ಯಾವ ಕೇಸ್ ಇದೆ ಅವೆಲ್ಲ ತಗೊಬನ್ನಿ ಅಂತ ಅಂದಾಗ ನನ್ನ ಮೇಲೆ ಈ ಅಟ್ರಾಸಿಟಿ ಕೇಸ್ ಒಂದು ಮತ್ತು ಲೈಂಗಿಕ ಕಿರುಕುಳ ಕೇಸ್ ಏನು ಪ್ರಕರಣ ಇತ್ತು, ಈ 2 ಕೇಸ್ಗೆ ಪ್ರಮುಖ ಪಾತ್ರದಾರರಂತ ಈ ಹೆಣ್ಣು ಮಗಳನ್ನು ಕರ್ಕೊಬರ್ತಾರೆ ಬಂಧುಗಳೇ. ಇವಳನ್ನ ಕರ್ಕೊಬಂದು 4 ದಿವಸಗಳ ಕಾಲ ಟ್ರೈನ್ ಅಪ್ ಮಾಡಿ ಅಲ್ಲಿ ಹೆಬ್ಬಾಳ ಸ್ಟೇಷನ್ನಲ್ಲಿರೋ ಸ್ಟೇಟ್ಮೆಂಟನ್ನು ತಿರುಚಿ ಈಗ ಇವಳ ಕೈಲಿ ಸಂತ್ರಸ್ತ ಮಹಿಳೆ, ಪ್ರಾಮಾಣಿಕ ಅಂತಲ್ಲ, ನೀನು ಸತ್ಯವಂತ ಅಂತಲ್ಲ, ಸತ್ಯ ಹರಿಶ್ಚಂದ್ರ ಅಂತಲ್ಲ, ನೀನು ಯಾವ್ಯಾವ ವಿಡಿಯೋನ ಎಲ್ಲೆಲ್ಲಿ ಸೇರಿಸ್ತಾ ಇದೆಯಾ,
ಯಾವ್ಯಾವ ಆಡಿಯೋನ ಎಲ್ಲೆಲ್ಲಿ ಸೇರಿಸ್ತಾ ಇದೆಯಾ ನೀನಲ್ಲಿ, ಯಾರ್ಯಾರಿತ್ತ ಎಷ್ಟೆಷ್ಟು ನೀನು ದುಡ್ಡು ಪಡ್ಕೊಂಡಿದ್ಯಾ ಅಂತೇಳಿ ನಿನ್ನ ಸಂಗಡಿಗರಾದಂಥ ಎಲ್ ಶಿವರಾಮೇಗೌಡರು ಮಾತಾಡಿರೋಂಥ ಆಡಿಯೋನ ಈಗ ಬಿಡುಗಡೆ ಮಾಡ್ತೀನಿ, ನೀವು ಕೇಳಿಸ್ಕೊಳ್ಳಿ. ನೀನು ಎಂಥ ಭ್ರಷ್ಟ, ನೀನು ದುಡ್ಡು ಕೊಟ್ಟರೆ ಏನೇನು ಮಾಡ್ತೀಯ ನಿನ್ನ ಟಿ ವಿಯಲ್ಲಿ ಅಂತ ಹೇಳಿ ನಾನು ಆಡಿಯೋ ಬಿಡುಗಡೆ ಮಾಡ್ತೀನಿ. ಅಲ್ಲಿ ನೀನು ತಾಕತ್ತಿದ್ರೆ ನನ್ನ ಮೇಲೆ ಡೆಫರ್ಮೇಷನ್ ಫೈಲ್ ಮಾಡು. ನಾನೀಗ ನಿನ್ನ ಮೇಲೆ ಡೆಫರ್ಮೇಷನ್ ಫೈಲ್ ಮಾಡ್ತಾ ಇದ್ದೀನಿ ಅಲ್ಲಿ. ಯಾಕೆ ಅಂದರೆ ಅವಳಿಗೆ ಒಬ್ಬ ಗಂಡ ಇಲ್ಲ. ಅವಳು ಯಾರ್ದನ್ನ ನೀ ಟ್ರ್ಯಾಪ್ ಮಾಡಕ್ಕೆ ಬಂದ್ಲು, A1 ಆರೋಪಿ ಜ್ಯೋತಿ ಅಂತ ಯಾರಿದ್ದಾಳೆ, ಅವಳಿಗೆ ಒಬ್ಬ ಗಂಡ ಇಲ್ಲ. ಎಷ್ಟು ಜನ ಗಂಡಂದಿರಿದಾರ ಅಂತೇಳಿ ದಾಖಲೆ ತಗೋ. ನಾನು ಇವಾಗ ದಾಖಲೆ ಬಿಡುಗಡೆ ಮಾಡ್ತೀನಿ. ನಾನಲ್ಲಿ ನಿಜವಾದ ಗಂಡ ಮೋಹನ್ ಅಂತೇಳಿ ಟೈಲರ್ ಕೆಲಸ ಮಾಡ್ಕೊಂಡಿದ್ದಾನೆ. ಇವತ್ತು ಅವನಿಗೆ ಹುಟ್ಟಿರೋಂಥ 2 ಹೆಣ್ಮಕ್ಳಿದಾವಲ್ಲಿ. ಇವತ್ತಿನೂ ಕೂಡ ಅವಳಿಗೆ ಡೈವರ್ಸ್ ಆಗಿಲ್ಲ. ಅವಳ ಕೃತ್ಯ ಏನು ಅಂತಂದರೆ, ಯಾರ್ಯಾರು ರಾಜಕಾರಣಿಗಳು ಡೀಲ್ ಕೊಡ್ತಾರೆ ಆ ಡೀಲಿಗೆ ಬೇಕಾದಂಥ ಸ್ಟ್ಯಾಂಡರ್ಡ್ ಹುಡುಗಿರನ್ನ ಕರ್ಕೊಂಡೋಗಿ ಹನಿ ಟ್ರ್ಯಾಪ್ ಮಾಡೋದು, ಅವ್ರ ಕೆಡ್ಡದಲ್ಲಿ ಬಿಡಿಸೋದು, ಅವ್ರಿಗೆ ಬೇಕಾದಂಥ ಕಿರುಕುಳವನ್ನು ಕೊಟ್ಟು ಮುಂದೆ ಅವ್ರ ಹೋರಾಟವನ್ನು ಕುಗ್ಸೋಂಥದ್ದೇ ಅವಳ ಕೆಲಸ. ಇವಳ ಬಗ್ಗೆ ಬೇಕು ಅಂತಂದರೆ ಪೂಜಾ ಕೊಪ್ಪಲಲ್ಲಿ ಮೋಹನ್ ಕುಮಾರ್ ಅಂತ ಸಾಮಾಜಿಕ ಹೋರಾಟಗಾರರವರೇ, ಮತ್ತು ಹಾಸನ ಜಿಲ್ಲೆಯಲ್ಲಿ ಒಣಯಶಿಪುರದಲ್ಲಿ ಕೆಲವು ಮಹಾನ್ ಪಂಡಿತರೆ ಅವಳ ರಾಸಲೀಲೆಯನ್ನು ತಗೋ, ನಿಮಗೆ ಎಲ್ಲ ವಿಚಾರ ಗೊತ್ತಾಯ್ತದೆ. ಅಯ್ಯೋ ನೊಂದ ಮಹಿಳೆ ನೀನು, ಕಣ್ಣೀರಾಗ್ತೀರ ನೀವಲ್ಲಿ. ಯಾವ ಕಣ್ಣೀರಾಗ್ತಾಳೆ? ಯಾರು ನೊಂದ ಮಹಿಳೆ? ಅವಳು ನೊಂದ ಮಹಿಳೆನಾ? ಹನಿ ಟ್ರಾಪ್ ಕೇಸಿನ A1 ಆರೋಪಿ. ನನ್ನ ಕೇಸಲ್ಲಿ ಹಲವಾರು ಗಂಡಸರ ಭವಿಷ್ಯವನ್ನು ಹಾಳು ಮಾಡಿರುವಂಥ ನಟೋರಿಯಸ್ ಕ್ರಿಮಿನಲ್ ಅವಳು ಆಕ್ಟಿವಿಟೀಸ್ ಗೊತ್ತಾ ನಿಮಗೆ? ಪ್ರಜ್ವಲ್ ರೇವಣ್ಣ ಅಂತ 46 ವಿಡಿಯೋ ಇದೆ ಅಂತ ಅವಳ ಕೈಲಿ ಹೇಳಿಸ್ತೀಯಲ್ಲ, ಅಂದರೆ ನಿನಗೆ ಗೊತ್ತಾಗಿದೆಯಲ್ವ 46 ವಿಡಿಯೋ ಇದೆ ಅಂತೇಳಿ? ನಿನಗೆ ಹೆಂಗಪ್ಪ ಗೊತ್ತಾಯ್ತು 46 ವಿಡಿಯೋ ಇದೆ ಅಂತ? ಅವಳು 46 ವಿಡಿಯೋ ಅಂತ ಹೇಳಿ ನೀನು ತಾಕತ್ತಿರೋ ನೀನು ನನ್ನ ಮೊಬೈಲಿಂದ ಅವಳಿಗೆ ಆ ಥರ ಮಾತಾಡಿದಂಥ ರೆಕಾರ್ಡಿಂಗ್ ತೆಗ್ಸು. ಅವಳು ಫೋನನ್ನು ನೀನು SIT ನಂಬಿಕೆ ಇದೆ ಅಂತ ಹೇಳ್ತಿದ್ಯಲ್ಲ, ಅವಳು ಫೋನನ್ನು SIT ಕೊಡಿಸು. ಅದರಲ್ಲಿರೋ ವಿಡಿಯೋ ನಾನಾ? ಯಾವ ವಿಡಿಯೋ ನನ್ನ ಮೇಲಿಯೋದಲ್ಲಿ? ಮಿಕ್ಕಿದ ಯಾವ ವಿಡಿಯೋ ನಂದಿದೆಯೋ ಇಲ್ಲ ಮಿಕ್ಸ್ ಮಾಡಿದೆಯೋ? ಆ ವಾಯ್ಸನ್ನ ಯಾವ ಥರ ಜಾಯಿಂಟ್ ಮಾಡಿಸಿದ್ಯಾ ನೀನು? ಏನೇನು ಮಿಕ್ಸ್ ಮಾಡಿಸಿದ್ಯಾ? ಎಲ್ಲ ಹೊರಗೆ ಬರ್ತದಲ್ಲಿ. ನನ್ನ ವಿಚಾರದಲ್ಲಿ ಪ್ರಜ್ವಲ್ ರೇವಣ್ಣ ಕೇಸ್ ತಾಬತ್ತೀಯಾ? ಡಿ ಕೆ ಸುರೇಶ್ ಅವರು, DK ಶಿವಕುಮಾರ್ ಅವ್ರಿಗೆ ಬೈದ್ಬಿಟ್ರು. ಈಗ ಹೇಳ್ತಿದ್ಯಾ HD ಕುಮಾರಸ್ವಾಮಿ ಅವರ ಆಪ್ತ ನೀನು ಅಂತೇಳಿ. ಏನೋ ತಪ್ಪಾಯ್ತಿದೆ ಅದರಲ್ಲಿ. ಅಯೋಗ್ಯ, ನಾಳೆ HD ಕುಮಾರಸ್ವಾಮಿ ಅಂತ ಹೋಗ್ತೀನಿ, ನಾನಲ್ಲಿ ಮಾತನಾಡ್ತೀನಿ. ಮೈತ್ರಿ ಪಕ್ಷದ ಅವರು ಕೂಡ ಒಬ್ಬರು ಮೈತ್ರಿ ಪಕ್ಷದ ನಾಯಕ, ಅವರು ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರು. ಅವರಲ್ಲಿ ನಿಂತರ ಲೋಫರ್ ಅಲ್ಲ ನಾನು. ನೀನೇನು ಹೇಳ್ತಿದ್ಯಾ? ನೀನಲ್ಲಿ ನನಗೆ ಬರಬೇಕು. ನೀವಲ್ಲಿ ರಾಷ್ಟ್ರ ಪ್ರಶಸ್ತಿ ಕೊಟ್ಬಿಡ್ತಾರೆ ನಾನು ಮಾಡಿದ್ಕೆ. ಯಾರ ರೈಟ್ಸ್ ಕೊಟ್ಟಿದ್ದು ನಿನಗೆ? ಎಲ್ಲಿ? ನೀನು ತಾಕತ್ತಿದ್ರು ಬಾರೋ, ಇದ್ದು ಕಿಳಿಯೋಣ ನಾನು ನೀನಲ್ಲಿ. ನೀನು ಎಲ್ಲಿದ್ದೆ? ನೀನು ನನ್ನ ಜೊತೆ ಕಾಂಗ್ರೆಸ್ಸಲ್ಲಿ ರಾಹುಲ್ ಗಾಂಧಿ ಬ್ರಿಗೇಡ್ ಕಾಂಗ್ರೆಸ್ ಪಕ್ಷದಲ್ಲಿ, ನಂತರ ನೀನು ಒಬ್ಬ ಸೆಕ್ರೆಟರಿ ಆಗಿದ್ದು ಹಿಂಗೆ ಬಂದು ಕುಳ್ಕೊತಾ ಇದ್ದೆ ನೀನು ಒಂದು ಟೈಮಲ್ಲಿ. ಏನಾಯ್ತು ನಿನ್ನ ಅಸೆಟ್ ನಿಂತ? ನಾನು ಅವತ್ತು ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ, ನೀನು ಕಾರ್ಯದರ್ಶಿ ಆಗಿದ್ದೆ. ಯಾವತ್ತಿನ ಕಾಲದಲ್ಲಿ ನಾನು ಸಂಪಾದನೆ ಮಾಡಿದ್ದೆ ನನ್ನ 80 ತೆಗೆದು ನೋಡೋ ನನ್ನಲ್ಲಿ ಎಳೆಯಾಗಿ ಬರ್ತದಲ್ಲಿ. ಕುಮಾರಸ್ವಾಮಿ ಬಗ್ಗೆ ಮಾತಾಡ್ತೀಯ ನೀನು, ನಮ್ಮ ಅಶೋಕ್ ಅವ್ರ ಬಗ್ಗೆ ಮಾತಾಡ್ತೀಯಾ, ವಿಜೇಂದ್ರ ಬಗ್ಗೆ ಮಾತಾಡ್ತೀಯಾ, ನಮ್ಮ ನಾಯಕರ ಬಗ್ಗೆ ಮಾತಾಡ್ತೀಯಾ, ನಮ್ಮ ದೆಹಲಿ ರಾಷ್ಟ್ರೀಯ ನಾಯಕರ ಬಗ್ಗೆ ಮಾತಾಡ್ತೀಯಾ, ನಮ್ಮ BJP ಪಕ್ಷದ ಬಗ್ಗೆ ಮಾತಾಡ್ತೀಯಾ? ನಿನ್ಗೆ ಯಾವುದೋ ನೈತಿಕತೆ ಇದೆ? ನಿಂಗೆ ಯಾವ ನೈತಿಕತೆ ಇದೆ ನಿಂಗಲ್ಲಿ? ಮೊದಲು ನೀನು ಶುದ್ಧವಾಗಿರೋ, ಅಲ್ಲಿ ನೀನು ಪವಿತ್ರವಾಗಿರೋ. ನೀನಲ್ಲಿ ಕರ್ಕಬಾ ಸಂತ್ರಸ್ತ ಮಹಿಳೆಗೆ ನಾನು ಸಪೋರ್ಟ್ ಮಾಡ್ತೀನಿ. ನಿಂಗಲ್ಲಿ ಅವ್ರ ನೋವಿಗೆ ಸ್ಪಂದಿಸ್ತೀನಿ. ಅಲ್ಲಿ ಒಬ್ಬ ನೀಚ ಕೆಲಸ ಮಾಡೋಂಥವ್ರನ್ನ, ಹನಿ ಟ್ರಾಪ್ ಮಾಡೋ ಅಂತಾರನ್ನ, ವೇಷ ಕೆಲಸ ಮಾಡೋಂಥವ್ರನ್ನ ಕರ್ಕೊಬಂದು ಬಟ್ಟೆ ಕಟ್ಟಿ ಕೂರಿಸ್ಬಿಟ್ಟಿನಲ್ಲಿ ಸಂತ್ರಸ್ತ ಮಹಿಳೆ ನೀನು ಅಂತೇಳಿ ನೀನೇ ಹೇಳ್ಕೊಬಿಟ್ಟು ಲೀಡಿಂಗ್ ಕ್ವಶನ್ ಕೊಟ್ಬಿಟ್ಟು ಹೇಳ್ಕೊಡ್ತೀಯ ಅಂತ ಅಂದರೆ ನಿನ್ನ ಯೋಗ್ಯ ಅಂತ ಹೇಳ್ಬೇಕಾ ಅಯೋಗ್ಯ ಅಂತ ಹೇಳ್ಬೇಕಾ? ನಿನ್ನ ಏನೇನಿದೆ ನಿನ್ನ ಅಲ್ಲ ಹಿಸ್ಟ್ರಿ ಒಂದೊಂದೇ ಈ ಬಿಡುಗಡೆ ಮಾಡ್ತೀನಲ್ಲಿ ನೋಡಲ್ಲಿ. ನಿನ್ನ ಯುದ್ಧ ಹಿಂದಿನಿಂದ ಕಾನೂನು ಸಮರದಿಂದ ಅಲ್ಲಿ ನೀನು ತಾಕತ್ತಿರು. ನನ್ನ ಮೇಲೆ ಕಂಪ್ಲೇಂಟ್ ಕೊಡು, ನಾನು ಫೇಸ್ ಮಾಡ್ತೀನಿ ನಾನಲ್ಲಿ. ಆದರೆ ಇವತ್ತು ಸರ್ಕಾರ ನಿನ್ನ ಜೊತೆ ಕೈ ಜೋಡಿಸೈತೆ. DK ಶಿವಕುಮಾರ್ ಮತ್ತು ಅವ್ರ ತಂಡ ನಿನ್ನ ಜೊತೆ ಕೈ ಜೋಡಿಸಿದೆ. ಅಲ್ಲಿ ಕೈ ಜೋಡಿಸಿರೋದ್ರಿಂದ ಇವತ್ತು ನೀನು ಪೊಲೀಸ್ ಇಲಾಖೆ ಅಧಿಕಾರಿಗಳು ನಿನ್ನ ಜೊತೆ ಇದ್ದಾರೆ ಅಲ್ಲಿ. ಇದೇ ಥರ ಒಂದು ಟೈಮ್ನಲ್ಲಿ ರೇವಣ್ಣ ಮೆರಿತಾ ಇದ್ದ, ಇವತ್ತು ಕಂಬಿಯಿಂದ ಇದ್ದಾರೆ. ಇವತ್ತು ನೀನು ಇದೇ ಥರ ಮೆರಿತಾ ಇದ್ದೆ, ಅಧಿಕಾರ ಇದೆ ಅಂತೇಳಿ, ಪೊಲೀಸ್ ಇದೆ ಅಂತೇಳಿ. ಕೆಲವೇ ದಿವಸಗಳಲ್ಲಿ ನಿನ್ನ ಕಂಬಿಯಿಂದ ಹಾಕಲಿಲ್ಲ ಅಂದರೆ ನಾನು ಗುಂಡೇಗೌಡನ ಮಗನೇ ಅಲ್ಲ, ಇದು ತಿಳ್ಕೊ, ಇದು ಶಾಶ್ವತ, ಇದು ಗೌರವವಾಗಿ ಬದುಕು. ನೀನಲ್ಲಿ ನಿನಗೆ ಬೆದರಿಕೆ ಆಗ್ತಾ ಇಲ್ಲ. ಪ್ರಜ್ವಲ್ ರೇವಣ್ಣನ ವಿರುದ್ಧವಾಗಿ ಕೊಡ್ತಾರಂಥ ಮಹಿಳೆ, ಸಂತ್ರಸ್ತ ಮಹಿಳೆ ಯಾರು ನಿಜವಾದ ಸಂತ್ರಸ್ತರಲ್ಲ. ಈಗ ಅರ್ಥ ಆಗ್ತಾ ಇದೆ. ಇದು ನೀನು ರೆಡಿ ಮಾಡಿ ಕೊಡ್ತಾ ಇರುವಂಥ ಡೂಪ್ಲಿಕೇಟ್ ಸಂತ್ರಸ್ತ ಮಹಿಳೆಯರು, ಡೂಪ್ಲಿಕೇಟ್ ಕೇಸು, ಡೂಪ್ಲಿಕೇಟ್ FIRಗಳಿದು. ಇದು ದೇವೇಗೌಡ ಕುಟುಂಬವನ್ನು ಕಟ್ಟಾಕಬೇಕು ಅಂತೇಳಿ ನೀನು DK ಶಿವಕುಮಾರ್ ಕುಟುಂಬದ ಜೊತೆ ಕೈ ಜೋಡಿಸಿದಂಥ ಒಬ್ಬ ನೀಚ ನೀನು. ನಿನಗೆ ತಕ್ಕ ಶಾಸ್ತ್ರೀಯ ಕಾಯ್ದೆಯಲ್ಲಿ ಕಾನೂನಿನ ವಿರುದ್ಧವಾಗಿ ನಾನು ಹೋಗಲ್ಲ. ಕಾನೂನು ತಲೆಬಾಗಬೇಕಲ್ಲಿ. ನೀನು ಏನೇನು ಕುತಂತ್ರ ಮಾಡಿದೆಯಾ ಅಲ್ಲಿ. ಈ ಪ್ರಕರಣದಲ್ಲಿ ನನ್ನನ್ನು ಏನು 354A ಇದೆ,
ಇವಳ ಕೈಲಿ ಸುಳ್ಳು ಹೇಳಿಕೆಯನ್ನು ಕೊಟ್ಟು 376 ಫಿಕ್ಸ್ ಮಾಡಿ ರೇಪ್ ಕೇಸ್ ಫಿಕ್ಸ್ ಮಾಡಿ ನನ್ನ ಅರೆಸ್ಟ್ ಮಾಡಿಸ್ಬೇಕಂತ ಮಾಡಿದೆಯಲ್ಲ. ಲೇ ಪೊಲೀಸ್ ನನ್ನ 4 ದಿವಸ ಬಂಧಿಸ್ಬೋದು ನಂಗೆ. ಅಲ್ಲಿ ಈ ದೇಶದ ಜನತೆ, ಈ ದೇಶದ ನಾಗರಿಕರಿದಾರಲ್ಲ, ಸತ್ಯವನ್ನು ಮುಂದಿಟ್ಟಾಗ ಸತ್ಯ ಗೊತ್ತಾಗ್ತದೆ. ದೇವರಾಜೇಗೌಡರು ಎಷ್ಟು ಪವಿತ್ರವಾಗಿದ್ದಾರೆ. ನನ್ನ ಹೆಂಡತಿಗಿಂತ ಹೆಂಡತಿ ಬೇಕಾಗಿಲ್ಲ ಕಣ ನನಗೆ. ಬಹಿರಂಗ ಚಾಲೆಂಜ್ ಮಾಡಿದ್ದೀನಿ ನಾನಲ್ಲಿ. ನನ್ನನ್ನು ಯಾರು ಹನಿ ಟ್ರಾಪ್ ಮಾಡಕ್ ಬಂದ್ರು, ಆ ಗ್ಯಾಂಗ್ ಹಿಡಿಬೇಕು ಅಂತಂತೇಳಿ ನಾನು ಅವ್ರು ಮಾಡಿದಂಥ ನಾಟಕ ನಾನು ಹಿಡಿದಿದ್ದೀನಿ ನಾನಲ್ಲಿ. ನಿನ್ನಂಥ 100 ನಾಯಿಗಳು ಬಂದು ಕೂಡ ನಾನು ಏನು ಮಾಡೋಕ್ಕಾಗಲ್ಲ. ಇದು ಚಾಲೆಂಜು. ಇವತ್ತಿಂದ ನಿನ್ನ ನಡುವೆ ಕಾನೂನು ಸಮರ ಪ್ರಾರಂಭ ಆಗ್ತದಲ್ಲಿ.